ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತಹ ಕೈವಲ್ಯ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳ ಆಧಾರದ ವಿಷಯ ಇಲ್ಲಿಯ ಪರ್ಯಂತ ಅನುಬಂಧ ಚತುಷ್ಟಯ ಬಗ್ಗೆ ಅವರು ಹೇಳಿದ್ರು. ಯಾಕಂದ್ರೆ ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ ಅಂತ ಅನ್ನುವಂಥದ್ದು. ನಿನ್ನೆ ವಿಷಯದಲ್ಲಿ ಕೂಡ ಜೀವ ಬ್ರಹ್ಮರ ಐಕ್ಯವೇ ವಿಷಯ ಅನ್ನುವಂಥ ವಿಷಯದಲ್ಲಿ ಬೊಮ್ಮವನರಿವಿನೆಂದು ಬಳಲುವರು ತಮ್ಮ ನೇತಿಗಳಿದು ಅನ್ಯವನ್ನೇ ನೋಡಿ ಮನುಜರು ಅನ್ನುವಂಥ ವಿಷಯವನ್ನ ಹೇಳಿದ್ರು. ಇವಾಗ ಈ ಪದ್ಯದಲ್ಲಿ ಈ ಮುಂದ ಹೇಳ್ತಾರೆ. ಈ 9ನೇ ಪದ್ಯ ಹಿಡ್ಕೊಂಡು 33 ಪದ್ಯಗಳವರೆಗೆ ವಿಷಯಗಳನ್ನ ಏನ್ ಹೇಳುತ್ತಾರ. ನೀನೇ ಪರಬ್ರಹ್ಮ ಸ್ವರೂಪ, ಇದು ಯಾರು ನಾನೆಂದು ವಿಚಾರಿಸು ಅನ್ನುವಂಥ ವಿಚಾರವನ್ನ ಇಲ್ಲಿ ಇದೇ ಅರ್ಥವನ್ನ ಹೇಳ್ತಾರೆ. ಸತ್ ಚಿತ್ ನಿತ್ಯ ಆನಂದ ಪರಿಪೂರ್ಣ ಸ್ವರೂಪನು ನೀನಿದ್ದಿ, ಆ ಸ್ವರೂಪನೇ ನೀನಿದ್ದಿ ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳ್ತಾ ಹೋಗ್ತಾರ. ಯಾಕಿಷ್ಟೆಲ್ಲ ಹೇಳ್ತಾರ ಅಂದ್ರ, ಆ ಒಂದು ಪರಬ್ರಹ್ಮ ಸ್ವರೂಪ ನೀನಿದ್ದೀಯ ಅನ್ನುವಂಥದ್ದನ್ನ ಒಂದ್ಸಲ ಹೇಳಿದ್ರ, ಒಂದ್ಸಲ 2 ಸಲ ಹೇಳಿದ್ರ ಅಷ್ಟು ದೃಢ ಒಂದು ಜ್ಞಾನ ಆಗಂಗಿಲ್ಲ. ಯಾಕಂದ್ರೆ ಜನ್ಮ ಜನ್ಮಾಂತರದಲ್ಲಿ ಬಂದಂತ ಈ ಅಜ್ಞಾನದ ಭಾವ ಅದು ಹೋಗ್ಬೇಕಾಗಿತ್ತು ಅಂತಂದ್ರೆ ಪದೇ 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 ಅದಕ್ಕೆ ಹೇಳ್ತಾರೆ, ಬಹಳ ಕೇಳಲು ಬೇಕು ವೇದಾಂತವೆಂಬ ಶಾಸ್ತ್ರವನ್ನು ಅಂತ. ಪದೇ 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 ಕೇಳ್ಬೇಕು, ಶ್ರವಣ ಮನನ ನಿಧಿಧ್ಯಾಸನ ಆಗ್ಬೇಕು. ಅದಕ್ಕ ಇಲ್ಲಿ ಕೂಡ ಹೇಳ್ತಾರೆ, ಇದಕ್ಕೆ ಬಹಳ ಪ್ರಯತ್ನ ಬೇಕಾಗ್ತದ. ಅದಕ್ಕೆ ಸಂಸಾರ ಅನ್ನುವಂಥದ್ದು ಪ್ರಯತ್ನದ ಅಧೀನ, ಪರಮಾರ್ಥ ಅನ್ನುವಂಥದ್ದು ಪ್ರಯತ್ನದ ಅಧೀನ. ಸಂಸಾರ ಅನ್ನುವಂಥದ್ದು ಪ್ರಾರಬ್ಧದ ಅಧೀನ, ಈ ಪಾರಮಾರ್ಥ ಅನ್ನುವಂಥದ್ದು ಪ್ರಯತ್ನದ ಅಧೀನ. ಯಾಕಂದ್ರೆ ಪ್ರಯತ್ನ ಪಟ್ಟಾಗೆ ನಾವು ಇದನ್ನ ಸಾಧಿಸ್ಕೊಳ್ಳಿಕ್ ಸಾಧ್ಯ ಆಗ್ತದ. ಹಾಗಾಗಿ ಇಲ್ಲಿ ಮಹಾತ್ಮರು ಈ ಒಂದು ವಿಷಯವನ್ನ ಇಲ್ಲಿ ಈ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಆ ಸ್ವರೂಪದ ಬಗ್ಗೆ ಹೇಳ್ತಾ ಹೋಗ್ತಾರೆ. 9ನೇ ಒಂದು ಪದ್ಯದಲ್ಲಿ ಏನ್ ಹೇಳ್ತಾರ, ನಿನ್ನ ನಿಜವಿದನೆ ತಿಳಿ ಬೇರೆನ್ನದಲೆ ಮನುಜ, ಇದೇ ಮೆನಿಸುವುದು ಆವುದಕ್ಕೆ ತಾನ ಆಶ್ರಯ ಪದವಾಗಿ ಬಾಧೆಯೊಂದದೆ ತೋರುತ್ತಿಹ ಸತ್ತೆ ಅನ್ನುವಂಥ ವಿಚಾರವನ್ನ ಏನ್ ಹೇಳ್ತಾರ. ಹೇ ಮನುಜ, ಮನುಜ ಯಾಕಂದ್ರ ಯಾರಿಗ್ ಮನುಷ್ಯ ಅಂತ ಹೇಳ್ತಾರ, ಶ್ರೀ ಗುರು ವಚನೋಪದೇಶವನ್ನ ಆಲಿಸಿದಾಗಲಹುದು ನರರಿಗೆ ಅಂತ ಹೇಳ್ತಾರ. ಎಲ್ರು ಮನುಷ್ಯರ ತರನೇ ಕಾಣ್ತೀವಿ, ಆದ್ರ ಇಲ್ಲಿ ಯಾರು ಮನುಷ್ಯರು ವಿಚಾರ ಮಾಡ್ಬೇಕಾಗ್ತದ. ಈ ವಿಚಾರಗಳನ್ನ ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು, ಭಗವಂತನ ಒಂದು ಶ್ರುತಿಗಳು ಹೇಳಿದಂಗ ನಡ್ಕೊಳ್ಳುವಂಥದ್ದು, ಪರಮಾತ್ಮನಿಗೆ ಭಾಷೆ ಕೊಟ್ಟು ಬಂದು ಅದೇ ಪ್ರಕಾರ ನಡ್ಕೊಳ್ಳುವಂಥವ್ರಿಗೆ ಮನುಷ್ಯರು ಅಂತ ಹೇಳುತ್ತಾರೆ. ಇಲ್ಲಾಂದ್ರೆ ಮನುಷ್ಯದ ವೇಷಧಾರಿ ಆಗ್ಕೊಂಡು ಪಶು ಪಕ್ಷಿಯ ಗುಣಗಳು ನಮ್ಮಲ್ಲಿದ್ದಾಗ ಮನುಷ್ಯರನ್ನಕ್ ಸಾಧ್ಯ ಏನಂದ್ರ ಅನ್ನಂಗ್ಲ ಅಂತಾರ ಮಹಾತ್ಮರು. ಯಾಕಂತಂದ್ರ ಮನುಷ್ಯನ್ ಗುಣಗಳೇ ಇಲ್ಲಲ್ಲ, ಪಶು ಪಕ್ಷಿ ಗುಣಗಳು ಅದಾವ, ಮನುಷ್ಯ ಅಂತ ಹೆಂಗ್ ಅನ್ನಕ್ ಸಾಧ್ಯ ಆಗ್ತದ.
ಅದಕ್ಕೆ ಈ ಜ್ಞಾನಕ್ಕೆ ಅಧಿಕಾರಿಯಾದಂಥ ಮನುಷ್ಯನೇ ನೋಡ್ರಿ. ಅದಕ್ಕ ಹೇಳ್ತಾರ, ನಿನ್ನ ನಿಜವಿದನ್ನೇ ತಿಳಿ. ಇದೇ ನೋಡು, ಇದನ್ನೇ ತಿಳಿ ಅಂದ್ರ ಅರಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ಯಾವ ರೀತಿ ಅಂತಂದಾಗ, ಇದನ್ನೆನಿಸುವುದು ಆವುದಕ್ಕೆ ತಾನು ಆಶ್ರಯ ಪದವಾಗಿ ಬಾಧೆಯೊಂದರೆ ತೋರುತ್ತಿಹ ಸತ್ತೆ. ಅಂದ್ರ ಈ ಘಟಪಟಾದಿಗಳು ಏನದಾವ, ಈ ಘಟಪಟಾದಿಗಳು ಇದಂ ಬುದ್ಧಿಗೆ ವಿಷಯಗಳು ಅದಾವ. ಇದೆ ಅಂದ್ರೆ ಈ ಜಗತ್ತಿನಲ್ಲಿ ತೋರುವಂಥದ್ದು ಏನದಾವ, ಎಲ್ಲ ಘಟಪಟಾದಿಗಳು ಏನದಾವ ಅಲ್ಲಿ ಇದೆ. ಏನು ಇದು? ಒಂದು ಗ್ರಂಥ ಇದೆ ಅನ್ನುವಂಥದ್ದು, ಇದು ಒಂದು ಫೋನ್ ಇದೆ ಅನ್ನುವಂಥದ್ದು. ಯಾಕಂತಂದ್ರೆ ಇದೆ, ಇದು ಘಟ ಇದೆ, ಇದು ಪಟ ಇದೆ ಅನ್ನುವಂಥ ಈ ಅಸ್ತಿತ್ವ ಬುದ್ಧಿಗೆ ಇದು ಗೋಚರ ಆಗ್ತದ, ತಿಳಿತದ. ಇದೆ ಇದೆ ಅನ್ನುವಂಥದ್ದು. ಅದಕ್ಕ ಎಲ್ಲಾನು ಇದೆ ನೋಡ್ರಿ. ಯಾವುದೇ ಒಂದು ನಾಮರೂಪ ಬೇರೆ ಇದ್ರೂ ಕೂಡ ಅಲ್ಲಿ ಇರುವಂಥದ್ದು ಇದೆ. ಇದು ಸತ್ ಅಂದ್ರ ಸದ್ರೂಪ, ಸತ್ತು ಎಲ್ಲದರಲ್ಲಿ ಇದೆ 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 ಅನ್ನುವಂಥದ್ದು. ಈಗ ಯಾವ ರೀತಿ ಇದು ಇದೆ, ಇದು ಐತೆ, ಈ ಬುದ್ಧಿಗೆ ತೋರುವಂತ ಯಾವ ಸತ್ತು ಉಂಟೋ ಅಂದ್ರೆ ಈ ಘಟ ಪಟಾದಿಗಳಿಗೆ ಆಶ್ರಯವಾಗಿರುವಂಥದ್ದು ಯಾವುದಾದ ಅಂದ್ರ ನಿನ್ನ ಸ್ವರೂಪನೇ ಎಲ್ಲಕ್ಕೂ ಆಶ್ರಯವಾಗಿರುವಂಥದ್ದು. ಅದು ಈ ಜಗತ್ತೆಲ್ಲ ತೂರಕತ್ತದಂದ್ರೆ ಈ ಯಾಕಂದ್ರೆ ತೋರುವಂತ ಜಗತ್ತಿಗೆ ಆಶ್ರಯವಾಗಿರುವಂಥದ್ದು ನಿನ್ನ ಸ್ವರೂಪ. ನಿನ್ನಲ್ಲಿ ಎಲ್ಲ ತೋರಕತ್ತೇವ. ನಾವು ಬಹಳಷ್ಟು ವಿಚಾರ ಮಾಡ್ಯಾರ ನೋಡಿದಾಗ, ಘಟಪಟಾದಿಗಳು ನಾಶ ಆದ್ರೂ ಕೂಡ ಇದೆ ಅನ್ನುವಂತ ವಸ್ತು ನಾಶ ಆಗಂಗಿಲ್ಲ. ಅದ್ರ ಇದೆ ಅನ್ನುವಂತ ಈ ಸತ್ತು ಅನ್ನುವಂಥದ್ದು ನಾಶ ಆಗಂಗಿಲ್ಲ. ಸತ್ತು ಅಂದ್ರೆ ಇರುವಂಥದ್ದು, ಯಾವಾಗ್ಲೂ ಇರುವಂಥದ್ದು. ಯಾಕಂತಂದ್ರ ಇಲ್ಲಿ ಕೂಡ ಏನ್ ಹೇಳ್ತಾರ, ಇದ್ದೀಯ ಇದು ಇತ್ತು. ಈ ಮನೆ ಮೊದ್ಲು ಇರ್ಲಿಲ್ಲ, ಆಮೇಲೆ ಮನೆ ಆಯ್ತು. ಮನೆ ಆದ್ಮೇಲೆ ಮನೆ ಬಿದ್ದು ಹೋದ್ರು ಕೂಡ ಇಲ್ಲಿ ಮನೆ ಇತ್ತು ಅನ್ನುವಂಥದ್ದು, ಐತೆ ಅನ್ನುವಂಥದ್ದು. ಅದಕ್ಕ ಆ ನಾಮ ರೂಪ ನಾಶ ಆದ್ರೂ ಕೂಡ ಅಸತ್ತು ಯಾವತ್ತು ನಾಶ ಆಗಂಗಿಲ್ಲ. ಸತ್ತು ಅನ್ನುವಂಥದ್ದು ನಾಶ ಆಗಂಗಿಲ್ಲ. ಅದು ತ್ರಿಕಾಲದಲ್ಲಿ ಅಬಾಧ್ಯವಾಗಿ ಇರೋಣದ್ರಿಂದ ಹೇಳ್ತಾರ ಅವ್ರು. ಅದಕ್ಕ ಸತ್ತು ಎಂಬ ಹೆಸರು ಬಂದದಕ್ಕ. ಮತ್ತೆ ಇಂಥ ಸತ್ತ ಸ್ವರೂಪ ಇದ್ದೀರಿ ಅಂತ ನೀನೇ ಇದ್ದಿ. ಅದರಿಂದ ನೀನು ಯಾವಾಗ್ಲೂ ನಾಶ ಆಗದೆ ಇರುವಂಥವನೇನು ಅನ್ನುವಂಥದ್ದನ್ನ ನೀ ತಿಳ್ಕೊಳಪ್ಪ. ನಾಮರೂಪದಿಂದ ಕೂಡಿದಂತ ಈ ಶರೀರ ಆಗಿರ್ಬೋದು, ಇವೆಲ್ಲ ನಾಶ ಆಗ್ತಾವ. ನೀನ್ ಮಾತ್ರ ಸದ್ರೂಪ ಯಾವಾಗ್ಲೂ ಇರುವಂಥವನು ನೀನು. ನಿನಗೇನಾಗ್ಯದಪ್ಪ ಅಂದ್ರ ದೇಹದ ಅನಾತ್ಮವಾದಂತ ದೇಹಗಳ ತಾಧ್ಯಾತ್ಮ ಹೊಂದಿದೆ. ಇದು ನಿನ್ನದು ಇರದೇ ಇರುವಂತ ಶರೀರ ನಂದು ಅನ್ಕೊಂಡಿದೆ. ಈ ಅಹಂಕಾರ ಏನದಾವ, ಅಹಂಕಾರಾದಿ ಉಪಾಧಿ ಏನದಾವ, ಅದ್ರ ಜೊತೆ ನಿನ್ನ ತಾಧ್ಯಾತ್ಮ ಹೊಂದಿ ಅನಾತ್ಮವಾದಂತ ಅಹಂಕಾರಾದಿಗಳೆಲ್ಲ ನನು ಅಂತ ಅನ್ಕೊಂಡಿದೆ. ಅದಕ್ಕೆ ಈ ಭ್ರಾಂತಿ ಇದ್ದದಕ್ಕಾಗಿ ನಿನಗೇನಾಗ್ಯದ, ನಾ ಸಾಯ್ತೀನಿ ಅನ್ನುವಂಥದ್ದು, ಹುಟ್ಟುತ್ತೀನಿ ಅನ್ನುವಂಥದ್ದು. ಯಾಕೆ ಇಲ್ಲದೆ ಇರುವಂಥದ್ರಲ್ಲಿ ಇದೆ ಅನ್ನುವಂಥ ಭಾವ ಮಾಡಿದೆ. ಸತ್ಯ ಇರದೇ ಇರುವಂಥದ್ರಲ್ಲಿ ಸತ್ಯ ಇಲ್ಲ, ಅದು ಇದೆ ಅನ್ನುವಂಥ ಭಾವ ಮಾಡಿದೆ. ಅದಕ್ಕೆ ನಿನಗೆ ಭ್ರಾಂತಿ ಆಗ್ಯದ. ಇರುವಂಥದ್ರಲ್ಲಿ ಇಲ್ಲ ಅನ್ಕೊಂಡಿದ್ವಿ, ಇಲ್ಲ ಅನ್ನುವಂಥದ್ರಲ್ಲಿ ಇದೆ ಅನ್ಕೊಂಡಿದ್ವಿ. ಇದೇ ದೊಡ್ಡ ಭ್ರಾಂತಿ ಆಗ್ಯದ ನಿನಗೆ. ಅದಕ್ಕೆ ನೋಡ್ರಿ, ಇಂಥ ಭ್ರಾಂತಿಯನ್ನ ಬಿಡ್ಸಕ್ಕೆ ಇಷ್ಟೆಲ್ಲ ಬಂದು
ಯಾರಿಗ್ ನಿನಗಿಡದಂತ ಭ್ರಾಂತಿಯನ್ನ ಬಿಡಿಸಾಕ ಇದನ್ನ ಕಳಿಲಿಕ್ಕೆ ಈ ಗುರುಗಳು ಬಂದ್ರು, ಉಪನಿಷತ್ತುಗಳು ಬಂದ್ರು, ಇವೆಲ್ಲ ಬಂದಂತ ನಿನ್ನ ಭ್ರಾಂತಿಗೆ. ನಿನ್ನ ಭ್ರಾಂತಿಯನ್ನು ಹಿಡ್ಕೊಂಡು ಹತ್ಕೊಂತ ಕುಂತಿದ್ದೀನಿ, ನಾ ಸಾಯ್ತೀನಿ, ಉಡ್ತೀನಿ, ಹಂಗಾಯ್ತು ಹಿಂಗಾಯ್ತು ಅಂತ. ಇದನ್ನ ಬಿಡ್ಸಕ್ಕೆ ಇಷ್ಟೆಲ್ಲ ಬಂದಿದ್ದಾವ. ಅದಕ್ಕೆ ಬಹಳಷ್ಟು ವಿಪರೀತ ಬುದ್ಧಿ ಮಾಡ್ಕೊಂಡು ಕುಂತಿದೆ ನೀನು. ಅದೇ ಈ ರೀತಿಯಾಗಿ ದೇಹಾತ್ಮ ಬುದ್ಧಿಯನ್ನ ಬಿಡುವಂಥದ್ದು ಬಿಟ್ಟು ಈ ದೇಹಕ್ಕೆ ವಿಲಕ್ಷಣವಾಗಿರುವಂಥದ್ದು ಈ ನಾಮರೂಪಾತ್ಮಕ ಏನು ಭೂತ ಭೌತಿಕವಾಗಿರುವಂತ ಈ ನಾಮರೂಪಾತ್ಮಕ ಈ ಜಗತ್ತೇನದ, ಈ ಜಗತ್ತಿಗೆ ಆಶ್ರಯವಾಗಿರುವಂಥದ್ದು ನೀನೇ ಅಂತ ತಿಳ್ಕೊ. ಯಾಕಂತಂದ್ರೆ ಯಾರಿಗಾಗ್ಲಿ ನೀನು ಇದ್ದೀಯೋ ಇಲ್ಲ ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ಇದ್ದೀನಿ ಅಂತಾನೆ ಹೇಳ್ತೀನಿ. ಯಾವಾಗ್ಲೂ ಕೇಳು. ಅದು ಇದ್ದೀನಿ ಅನ್ನುವಂಥದ್ದು ಸತ್ ಶಬ್ದದಿಂದ ಬಂದಂಥದ್ದು. ಅದು ಇದ್ದೀನಿ 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 ಅನ್ನೋ. ಅದಕ್ಕೆ ಇಲ್ಲಿ ಕೂಡ ಹೇಳತ್ತಾರ, ಸೃಷ್ಟಿ ಪೂರ್ವದಾಗ ಏನಿತ್ತಪ್ಪ ಅಂತಂದ್ರ ಸತ್ವ ಒಂದೇ ಇರುವಂಥದ್ದು. ಆ ಸತ್ತು ನೀನೇ, ನಿನ್ನ ಸ್ವರೂಪನೇ ಅದು. ಅದು ಬಹಳಷ್ಟು ಅದಾವನು, ಸ್ವಗತ ಸಜಾತಿ ವಿಜಾತಿ ಏಕವಾಗಿರುವಂಥವನು, ಯಾವ ಭೇದಗಳು ಅಲ್ಲಿ ಇಲ್ಲ. ಅದರಿಂದ ನೀನು ಹೆಂಗಿದೆ? ಸದ್ರೂಪ ಒಬ್ಬನೇ ಇರುವಂಥದ್ದು. ಯಾಕಂತಂದ್ರೆ ಇಲ್ಲಿ ಯಾವುದು ಸ್ವಗತ ಸಜಾತಿ ವಿಜಾತಿ ಯಾವ ಭೇದಗಳ ಇರದೇ ಇರುವಂತ ಒಂದು ಸದ್ರೂಪವಾದಂಥ ಒಂದೇ ಬ್ರಹ್ಮ ಒಂದೇ ಇರುವಂಥದ್ದು. ಅಲ್ಲಿ ನೋಡ್ರಿ ಮಾಯ ಅನ್ನುವಂಥದ್ದು ತೋರಿತ್ತು. ಅದು ಅನಿರ್ವಚನೀಯ ಅಂತ ಹೇಳ್ತಾರೆ. ಅನಿರ್ವಚನೀಯ ಅಂತಂದ್ರೆ ನೋಡಿದಾಗ ಐತೆ, ನೋಡ್ದ ಇದ್ದಾಗ ಇಲ್ಲ ಅಂತ ಬರ್ತದೆ. ಮತ್ತೆ ಅದು ಅನಿರ್ವಚನೀಯ ಅಂತ ನೋಡಿದಾಗ ಐತೆ, ನೋಡಿದಾಗ ಇಲ್ಲ, ತಿಳಿದಾಗಿಲ್ಲ, ತಿಳಿದೇ ಇದ್ದಾಗ ಐತೆ ಅನ್ನುವಂಗ ಹಿಂಗ ಅನಿರ್ವಚನೀಯ. ಹೆಂಗ ಇದು ಮಾಯ ತೋರಿತು. ಮಾಯ ತೋರಿತಂದ್ರು ಕೂಡ ಅದು ಮಾಯಗೆ ಏನಾದ್ರು ಸ್ವತಂತ್ರ ಶಕ್ತಿ ಐತೇನೋ? ಇಲ್ಲ, ಅದಕ್ಕ ಸ್ವತಂತ್ರ ಶಕ್ತಿ ಇಲ್ಲ. ಅದು ಯಾವುದರದ ಒಂದು ಶಕ್ತಿಯನ್ನು ಪಡ್ಕೊಳ್ತದಂದ್ರ ಬ್ರಹ್ಮನ ಒಂದು ಶಕ್ತಿಯನ್ನು ಪಡ್ಕೊಂಡು ಮಾಯ ತೋರ್ತದೆ. ಯಾಕಂದ್ರ ಮಾಯೆ ಅದು ಇದೆ ಅಂತ ಇರುವಿಕೆ ಅಂದ್ರ ಅದನ್ನ ಮಾಯೆ ಇದೆ. ಈ ಮಾಯೆ ಒಳಗಿನ ಏನಂದ್ರ ಬ್ರಹ್ಮದ ಒಂದು ಆ ಶಕ್ತಿಯನ್ನ ಆ ಸತ್ತನ್ನ ಪಡ್ಕೊಂಡು ಇದು ಮಾಯೆ ಅಂತ ತೋರ್ಸ್ಕೊಂತು ಬಂತು. ಅದು ಅದರ ಒಂದು ಕಾರ್ಯಗಳು ಯಾವ ಕಾರ್ಯಗಳು ಅಂದ್ರ ಅದರದ ಒಂದು ಸತ್ತನ್ನ ಪಡ್ಕೊಂಡು ಇದೇನದು ಅಹಂಕಾರಗಳು ಇವೆಲ್ಲ ಏನು ಅಂದ್ರ ಇದ್ದಾವ, ಅವೇ ಇದ್ದಾವ ಅಂತ ಹೇಳಿಸ್ಕೊಂಡು ಏನಾಯ್ತು? ಅಹಂಕಾರದಿಂದ ಇವೆಲ್ಲ ಶುರು ಆಯ್ತು ನೋಡ್ರಿ. ಹಿಂಗೂ ಕೂಡ ಹೇಳ್ತಾರ. ಆಮೇಲೆ ಮಾಯೆಯಿಂದ ಪ್ರಕೃತಿಯಿಂದ ಮಹತ್ನಿಂದ 3 ಅಹಂಕಾರಗಳ ಬಗ್ಗೆ ಹೇಳ್ತಾರ. ಅಹಂಕಾರದಿಂದ ಪಂಚ ತನ್ಮಾತ್ರೆಗಳು, ಪಂಚಭೂತಾದಿಗಳು ಹಿಂಗೆಲ್ಲ ಕೂಡ ಹೇಳ್ತಾರ. ಹಂಗೂ ಹೇಳ್ತಾರೆ. ಅಹಂಕಾರದಿಂದ ಏನಾದವು ಇವೆಲ್ಲ ಒಂದಕ್ಕಿಂತ ಒಂದೊಂದು ಶಕ್ತಿಯನ್ನ ಪಡ್ಕೊಂಡು ಬಂದ್ವು. ಬ್ರಹ್ಮನ ಸತ್ತನ್ನ ಪಡ್ಕೊಂಡು ಮಾಯೆ ತೋರಿತು, ಮಾಯೆ ಬೆಳಗಿತು. ಮಾಯೆಯಿಂದ ಕಾರ್ಯಗಳು ಇವೆಲ್ಲಾನು ಮಾಯೆ ಒಂದು ಸತ್ತನ್ನ ಪಡ್ಕೊಂಡು ಅಹಂಕಾರಾದಿಗಳು ಆದವು. ಅಹಂಕಾರದಿಂದ ಪಂಚ ಶಬ್ದಾದಿಗಳು ಆದವು. ಪಂಚ ಶಬ್ದಾದಿ ಅಂತಂದ್ರ ಶಬ್ದಾದಿ ತನ್ಮಾತ್ರೆಗಳು, ಶಬ್ದ ಸ್ಪರ್ಶ ರೂಪು ರಸಗಂಧ ಅನ್ನುವಂಥವು ಇವು ಉತ್ಪನ್ನ ಅದು. ಇವೆಲ್ಲ ಹೆಂಗಾದವು ಅಂತಂದ್ರೆ ಅಹಂಕಾರದ ಸತ್ತನ್ನ ಪಡ್ಕೊಂಡು ಇದಾವ ಇವೆ ಅಂತ ಇಳಿಸ್ಕೊಂಡ್ವಿ. ಅದ್ರ ಸ್ವತಂತ್ರ ಶಕ್ತಿ ಅದಾವೆ ನೀವು ಕಂದ್ರೆ ಇಲ್ಲ. ಅದಕ್ಕೆ ಈ ಶಬ್ದ ತನ್ಮಾತ್ರೆಯಿಂದ ಏನಾಯ್ತು? ಶಬ್ದ ಫಸ್ಟ್ ಶಬ್ದ ಸ್ಪರ್ಶ ರೂಪು ರಸಗಂಧ ಇವು ಪಂಚ ತನ್ಮಾತ್ರೆಗಳು ಅಂತ ಹೇಳ್ತಾರೆ. ಪಂಚ ಶಬ್ದಾದಿ ತನ್ಮಾತ್ರೆಗಳು ಇವು ಫಸ್ಟ್ ಹುಟ್ಟಿದ್ವು. ಈ ಶಬ್ದ ಏನಂತಂದ್ರ ಹೇಳ್ತಾರ, ಆ ಶಬ್ದ ತನ್ಮಾತ್ರೆಯಿಂದ ಏನ್ ಹುಟ್ಟಿತು? ಆಕಾಶ ಹುಟ್ಟಿತು. ಯಾಕಂತಂದ್ರ ಆ ತನ್ಮಾತ್ರೆಯ ಸತ್ತೆಯನ್ನ ಯಾಕಂದ್ರ ಅದು ಪಡ್ಕೊಂಡು ಆ ಶಕ್ತಿಯನ್ನ ಪಡ್ಕೊಂಡು ತನ್ಮಾತ್ರೆಯ ಒಂದು
ಸತ್ತೆಯನ್ನ ಹೊಂದಿ ಅದು ಆಕಾಶ ಇದೆ ಅದೇ ಅಂತ ಅನ್ಸ್ಕೊಂತದ್ದು. ಹಂಗ ಏನದು ಮಾಯೆಯ ಕಾರ್ಯಗಳಾದಂತ ಪಂಚ ಶಬ್ದಾದಿ ಏನು ತನ್ಮಾತ್ರೆಗಳು, ಆಮೇಲೆ ಆಕಾಶ, ಆಕಾಶದಿಂದ ವಾಯು, ಅದರಿಂದ ಏನು ಹುಟ್ಟಿತು? ಅಗ್ನಿ ಹುಟ್ಟಿತು, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ. ಹಿಂಗ ಒಂದೊಂದು ಸತ್ತೆಯನ್ನ ಪಡ್ಕೊಂಡು ಒಂದೊಂದು ಸತ್ತೆಯನ್ನ ಪಡ್ಕೊಂಡು ಅವು ಇದಾವ ಪೃಥ್ವಿ. ಇದೆ ಅದೇ ಅದೇ ಅಂತ ಇಲ್ಲಿ ಹೇಳಿಸ್ಕೊಂತು. ಯಾಕಂತಂದ್ರ ಈ ಪಂಚಭೂತಗಳ ಕಾರ್ಯಗಳಾದಂತಹ ಪಂಚಭೂತಗಳ ಕಾರ್ಯಗಳಾದಂತಹ ಈ ಭೌತಿಕ ಘಟಪಟಾದಿಗಳು ಜನಿಸಿದ್ವಿ. ಯಾಕೆ ಪಂಚಭೂತಗಳಿಂದ ಆದಂಥದ್ದು ಜಗತ್ತಿನ ನಿನ್ನೆ ವಿಷಯ ಬಂತು. ಯಾಕಂದ್ರೆ ಯಥ ಬ್ರಹ್ಮಾಂಡ ತಥ ಪಿಂಡಾಂಡ, ಶರೀರ ಕೂಡ ಪಂಚಭೂತಗಳಿಂದ ನಿರ್ಮಿತ ಆದಂಥದ್ದು ಈ ಶರೀರ. ಯಾಕಂತಂದ್ರ ಇದೆಲ್ಲ ಏನಂತಂದ್ರ ಘಟಪಟಾದಿಗಳು ಅಲ್ಲಿ ಕೂಡ ಉತ್ಪನ್ನ ಆದವು. ಇಲ್ಲಿ ಪೃಥ್ವಿಯಲ್ಲಿರುವಂತಹ ಒಂದು ಸತ್ತಾಂಶವನ್ನು ಪಡ್ಕೊಂಡು ಇದು ಘಟ ಐತೆ, ಇದು ಪಟ ಐತೆ, ಈ ಐತೆ ಅಸ್ತಿತ್ವ ಅನ್ನುವಂಥದ್ದು. ಅದಕ್ಕೆ ಜಗತ್ತಿನೊಳಗೆ ನಾವು ಏನಂದ್ರ 5 ಅಂಶಗಳನ್ನ ನಾವು ನೋಡಕ್ ಸಾಧ್ಯ ಅದ. ಅಸ್ಥಿ, ಭಾತಿ, ಪ್ರಿಯ, ಆಮೇಲೆ ನಾಮರೂಪು. ಈ ಯಾವುದಂತಂದ್ರೆ ಬ್ರಹ್ಮನ ಅಂಶಗಳು ಅಸ್ಥಿ, ಭಾತಿ, ಪ್ರಿಯ ಅನ್ನುವಂಥದ್ದು, ನಾಮರೂಪು ಮಾಯ ಅಂಶಗಳು. ಇಲ್ಲಿ ಕೂಡ ಹೇಳ್ತಾರ ಈ ಅಸ್ತಿತ್ವ ಅನ್ನುವಂಥದ್ದು ಈ ಬ್ರಹ್ಮದ್ದೇ ಆಗ್ಯದ ಇರುವಂಥದ್ದು. ಯಾಕಂದ್ರ ಆ ಸದ್ರೂಪವಾಗಿರುವಂತ ಪರಬ್ರಹ್ಮ ನೀನೇ. ಯಾಕಂತಂದ್ರೆ ಇಲ್ಲೆಲ್ಲ ಮಾಯೆ ಮೊದಲು ಮಾಡಿಕೊಂಡು ಈ ಘಟ ಎಲ್ಲ ಪ್ರತಿಯೊಂದು ಮಾಯದ ಒಂದು ಕಾರ್ಯಗಳಾದಂತ ಇವೆಲ್ಲ ಪ್ರಪಂಚಕ್ಕ ಆಶ್ರಯವಾಗಿರುವಂಥ ನೀನೇ ಅನ್ನುವಂಥ ಭಾವ. ಅದರಿಂದ ಎಲ್ಲದರಲ್ಲಿ ಬೆರೆತಿರುವಂತೆ ಯಾವ ರೀತಿ ಒಂದು ಘಟಪಟಾದಿಗಳಿಗೆ ಅದೇ ಇದೆ ಅನ್ನುವಂತ ಏನು ಈ ಭಾವ ಐತೆ, ಇದು ಬ್ರಹ್ಮನ ಒಂದು ಅಸ್ತಿತ್ವದ್ದು. ಇದು ಯಾಕಂತಂದ್ರೆ ಈ ಘಟಾದಿಗಳು ನಾಮರೂಪದಿಂದ ನಾಶ ಆದ್ರೂ ಕೂಡ ಇದೆ ಅನ್ನುವಂತ ಒಂದು ಆಶ್ರಯವಾಗಿ ಇದೆ ಅನ್ನುವಂಥದ್ದು ನಾಶರಹಿತವಾಗಿರುವಂಥದ್ದು. ಅದು ಆಸಕ್ತಿ ನೀನು. ಯಾಕಂದ್ರೆ ಇತ್ತು ಅಂತೀವಲ್ಲ, ನಾಮದಿಂದ ತೋರುವಂಥದ್ದು ಆ ವಸ್ತು ಅಲ್ಲಿ ನಾಶ ಆದ್ರೂ ಕೂಡ ಇಲ್ಲಿ ಇತ್ತು ಅನ್ನುವಂಥದ್ದು ಇರ್ತದೆ. ಅದು ನಾಶ ಆಗಂಗಿಲ್ಲ, ಇದೇ ಇತ್ತು. ಅದಕ್ಕೆ ಆ ನಾಮರೂಪ ಹೋದ್ರೂ ಕೂಡ ಇರುವಂಥದ್ದು ಇದೆ ಎನ್ನುವಂಥದ್ದು ಅದು ಸತ್ತು, ಅದು ನಾಶ ಆಗದೆ ಇರುವಂಥದ್ದು. ಅದೇ ನಿನ್ನ ಸ್ವರೂಪ. ಆ ಸದ್ರೂಪ, ಆ ಸತ್ಯ ನೀನು, ಅದು ನಿನ್ನ ನಿಜ ಅಂತ ನೀ ತಿಳ್ಕೊ ಅನ್ನುವಂಥದ್ದು. ಯಾಕಂದ್ರೆ ಇದು ಹೆಂಗ್ ಬಂದದಂದ್ರ ಇಷ್ಟೆಲ್ಲ ಮಾಯದ ಒಂದು ಅಜ್ಞಾನದ ಅವಿದ್ಯೆಯ ಕಾರ್ಯಗಳು ಇವೆಲ್ಲ ಅದಾವಂದ್ರು ಕೂಡ ಇವಕ್ಕೆಲ್ಲ ಸ್ವತಂತ್ರವಾದಂತ ಶಕ್ತಿ ಐತೇನು ಅಂದ್ರೆ ಇಲ್ಲ. ಅದು ಯಾಕಂತಂದ್ರ ಒಂದು ಆಫೀಸರ್ ಇರ್ತಾನಲ್ಲ, ಅಧಿಕಾರಿ ಇರ್ತಾನಲ್ಲ, ಈಗ ಕೆಲವೊಂದು ಅವರು ಕೆಲವು ವಿಚಾರಗಳನ್ನೇ ಹೇಳ್ತಾರ. ಪೊಲೀಸ್ ಒಬ್ಬತ್ತ ಯಾಕಂತಂದ್ರ ಪೊಲೀಸ್ ಯಾರೋ ಒಬ್ಬ ಕಳ್ಳನ್ನ ಹಿಡ್ದಾನ ಅಂತಂದ್ರು ಕೂಡ ಆತಗ ಆ ಶಕ್ತಿ ಎಲ್ಲಿಂದ ಬಂತಂದ್ರ ಮೇಲಿನ ಅಧಿಕಾರಿಯಿಂದ ಅವರಿಂದ ಕೆಳಗ ಮತ್ತೆ ಈಗ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಈ ತರ ಹೆಂಗ ಒಂದೊಂದು ಆ ಒಂದು ಶಕ್ತಿಯನ್ನ ಪಡ್ಕೊಂಡು ಕೊನೆಗೆ ಪೊಲೀಸ್ ಆ ಹಿಡಿಯುವಂತ ಶಕ್ತಿ ಆತಗೆ ಬರ್ತದೆ. ಇಲ್ಲಾಂದ್ರೆ ಸುಮ್ಮನೆ ಬರ್ತದೇನೋ? ಇಲ್ಲ, ಅಲ್ಲಿಂದನೇ ಬಂದಿರ್ತದೆ. ಒಂದು ವೇಳೆ ಆತನ ನೌಕರಿ ಅದೇನಾದ್ರು ಇರ್ಲಿಲ್ಲ ಅಂತಂದ್ರ ಅದಕ್ಕೆ ಆ ಒಂದು ಕಳ್ಳನ್ ಹಿಡಿಯುವಂತದ್ದಾಗ್ಲಿ ಅಧಿಕಾರ ಇರ್ತದ ಅನ್ನೋದ್ರೆ ಇರಂಗಿಲ್ಲ. ಅದ್ರಾಗ ಈ ಮಾಯೆ ಎಲ್ಲಿಂದ ಆ ಶಕ್ತಿಯನ್ನ ಪಡ್ಕೊಂತಂದ್ರ ಬ್ರಹ್ಮನಿಂದನೇ ಆ ಶಕ್ತಿಯನ್ನ ಪಡ್ಕೊಂಡು ಅಲ್ಲಿಂದನೇ ಈ ಅಹಂಕಾರಾದಿಗಳು ಆ ಕಾರ್ಯಗಳಾದಂಥದ್ದು ಏನು ಈ ಜಗತ್ತಿನ ಕಾರ್ಯಗಳು, ಮಾಯೆಯ ಕಾರ್ಯಗಳು, ಇವೆಲ್ಲ ಆ ಒಂದು
ಒಂದಕ್ಕೊಂದು ಆ ಶಕ್ತಿಯನ್ನೇ ಪಡ್ಕೊಂಡು ಇಲ್ಲಿ ಇದೆ 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 ಅನ್ನುವಂಥದ್ದು ಅಲ್ಲಿ ತೋರುವಂಥದ್ದು ಅಂತ ಕೂಡ ಹೇಳ್ತಾರೆ. ಮತ್ತೆ ಇಲ್ಲಿ ಕೂಡ ಹೇಳ್ತಾರ, ಮಾಯೆ, ಮಹತ್ತು, ಅಹಂಕಾರ, ಶಬ್ದಾದಿ ತನ್ಮಾತ್ರೆ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಇವೆಲ್ಲ ಎಲ್ಲಿಂದ ಬಂತಂದ್ರೆ ಬ್ರಹ್ಮದಿಂದನೇ ಇವೆಲ್ಲ ಆ ಶಕ್ತಿಯನ್ನ ಬಂದಿರುವಂಥದ್ದು ಕೂಡ ಹೇಳ್ತಾರ. ಘಟ ಇದೆ, ಪಟ ಇದೆ ಅಂತ ಎಣಿಸ್ಕೊಳ್ತದ. ಮತ್ತೆ ಒಂದು ವೇಳೆ ಎಲ್ಲಾನು ಜಡದಿಂದ ಕೂಡಿದ್ದೀವಿ, ಯಾವಕ್ಕೂ ಇವಕ್ಕೆಲ್ಲ ಶಕ್ತಿಗಳಿಲ್ಲ. ಇವಕ್ಕೆಲ್ಲ ಅವಕಾಶ ಕೊಟ್ಟದಂತಂದ್ರೆ ಆಕಾಶದ ಒಂದು ಅಂಶ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳತ್ತಾರೆ. ಯಾವ ರೀತಿ ಅಂತಂದ್ರೆ ಈಗ ಬಹಳಷ್ಟು ಸಿಹಿ ಮಾಡ್ತೀವಲ್ಲ, ಹೋಳಿಗೆ ಮಾಡ್ತೀವಿ, ಹುಗ್ಗಿ ಮಾಡ್ತೀವಿ, ಸಜ್ಜಕ ಅಂತ ಮಾಡ್ತೀವಿ, ಎಲ್ಲ ಪ್ರತಿಯೊಂದಕ್ಕೂ ಬೆಲ್ಲ ಹಾಕಿ ಎಲ್ಲವನ್ನ ಮಾಡ್ತೀವಿ. ನಾಮರೂಪದಿಂದ ಬೇರೆ ಇದ್ರು ಕೂಡ ಎಲ್ಲರೂ ಸಿಹಿನೇ ಅಲ್ಲಿ ಇರುವಂತದ್ದು. ಆದ್ರ ಎಲ್ಲದ್ರಾಗ ಸಿಹಿ ನಾಮರೂಪದಿಂದ ಬೇರೆ ಬೇರೆ ಅಂತ ಅನ್ಕೊಂಡ್ರು ಕೂಡ ಆ ಬೆಲ್ಲದ ಒಂದು ಸಿಹಿಯನ್ನ ತೆಗೆದಾಗ ಎಲ್ಲ ಸತ್ಯನೇ ಆಗ್ತಾವಲ್ಲ. ಇದ್ರಂಗ ಈ ನಿನ್ನ ಸತ್ತ ಘಟಾದಿಗಳಲ್ಲಿ ಬೆರೆಯುವುದ್ರಿಂದ, ಯಾಕಂದ್ರೆ ಇದಂ ಬುದ್ಧಿಗೆ ವಿಷಯಗಳಾದಂತಹ ಈ ಘಟಾದಿಗಳು ಇದಂ ಅನ್ನುವಂಥ ಈ ಬುದ್ಧಿಗೆ ವಿಷಯಗಳಾಗಿದ್ದಾವ. ಅದರಿಂದ ಇವಕ್ಕೆಲ್ಲ ಘಟ ಪಟಾದಿಗಳಿಗೆಲ್ಲ ಆಶ್ರಯವಾಗಿರುವಂಥದ್ದು ನಿನ್ನ ಸತ್ತೆ. ಇವಕ್ಕೆಲ್ಲ ಶಕ್ತಿ ಬಂದದ್ದು ನೋಡ್ರಿ. ಜಗತ್ತಿನೊಳಗೆ ಇವತ್ತು ಸೂರ್ಯ ಚಂದ್ರ ಬೆಳಗ್ತಾರಾದ್ರೂ ಕೂಡ ನಿನ್ನ ಬೆಳಕಿನಿಂದನೇ ಅಂದಾಗ ನಮಗ್ ಬಹಳ ವಿಚಿತ್ರ ಅನಿಸ್ತದಲ್ಲ. ಎಲ್ಲ ಜಗತ್ತಿನೊಳಗೆ ಪ್ರತಿಯೊಂದು ನಿನ್ನ ಆಶ್ರಯದಲ್ಲೇ, ನಿನ್ನ ಸ್ವರೂಪದ ಆಶ್ರಯದಲ್ಲೇ ಇರುವಂಥದ್ದು. ಅದಕ್ಕೆ ಅಂಥ ಒಂದು ನಿನ್ನ ನಿಜ, ಇದನ್ನ ಇಂಥ ಒಂದು ಆಶ್ರಯವಾದ ಸತ್ಯ ನಿನ್ನ ನಿಜ ಅಂತ ತಿಳ್ಕೊ. ಈ ಸತ್ಯಗೆ ಬೇರೆ ಆಗಿರುವುದಂತ ನೀ ತಿಳಿಬೇಡ, ಬೇರೆ ಐತೆ ಅಂತ ತಿಳ್ಕೊಬೇಡಿ. ಅದಕ್ಕೆ ಶಂಭುಲಿಂಗದ ನಿಜದುಳಿಮೆಯೇ ತಾನೈಸೆ, ಬೇರಾವುದು ಉಂಟು ಅಂತ ಹೇಳ್ತಾರೆ. ಯಾಕಂದ್ರೆ ಶಂಭುಲಿಂಗದ ನಿಜದುಳಿಮೆಯೇ ನೀನು, ಬೇರೆ ಏನ್ ನೋಡಕ್ ಹೋಗ್ತಿ, ಬೇರೆ ಎಲ್ಲೈತೆ. ಎಷ್ಟು ಅದ್ಭುತ ನೋಡ್ರಿ. ಅದಕ್ಕೆ ಮೆರವ ಸದ್ರೂಪ ನೀನೇ ಇರೋದ್ರಿಂದ ಆ ಗುರು ಶಂಭುಲಿಂಗನೇ ನೀನಪ್ಪ ಅನ್ನುವಂಥದ್ದು. ಯಾಕಂದ್ರೆ ನಾವು ಯಾವ ರೀತಿ ತಿಳ್ಕೊಳ್ಬೇಕು ಸ್ವರೂಪ ಹೆಂಗಿದೆ ಅನ್ನುವಂಥದಕ್ಕಾಗಿ ಈ ಜಗತ್ತಿನಲ್ಲಿ ಘಟಪಟದ ಏನು ವಸ್ತುಗಳೆಲ್ಲ ತೋರ್ತಾವ ಅದಕ್ಕೆ ಅದೇ ಅನ್ನುವಂಥ ಒಂದು ಅಸ್ತಿತ್ವ ನಿನ್ನ ಸ್ವರೂಪ ಅದು ಬ್ರಹ್ಮನ ಸ್ವರೂಪ ಅಂತ. ಹಿಂಗ ಅದು ನಿನ್ನ ಸ್ವರೂಪ ಅಂತ ತಿಳ್ಕೊಳಪ್ಪ ಅಂತನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾರ. ಮತ್ತ ಈಗ ಎರಡನೇ ನುಡಿಯಲ್ಲಿ ಹೇಳ್ತಾರ, 3 ಅವಸ್ಥೆಗಳೋಳು ತೋರುವ ಅಖಿಳವನ್ನು ಬೇರಿಟ್ಟರಿಯುವುದಾಗಿ ಮೀರಬಾರದ ಚಿತ್ತೆ ಅನ್ನುವಂಥದ್ದು. ಯಾಕಂದ್ರೆ ಸದ್ರೂಪ ಇರುವಂಥವ್ ನೀನೇ, ಚಿದ್ರೂಪ ಕೂಡ ನೀನೇ ಇದ್ದೀಯ. ನೀನೇ ಎಲ್ಲದರಲ್ಲಿ ತಿಳ್ಕೊಳ್ಳುವಂಥವನು. ಜಾಗ್ರಾದಿ 3 ಅವಸ್ಥೆಗಳಲ್ಲಿದ್ದು 3ಅನ್ನ ಅರಿಯುವಂಥವನು ನೀನೇ ಇದೆ, ಎಲ್ಲವನ್ನ ಅರಿಯುವಂಥವ್ ನೀನೇ ಇದೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಏನ್ ಹೇಳ್ತಾರ, ಜಾಗ್ರ, ಸ್ವಪ್ನ, ಸುಸುಪ್ತಿ ಈ 3 ರೀತಿಯಿಂದ ನಿನಗ ಪ್ರತೀತಿ ಆಗ್ತಾವ, ತೋರ್ತಾವ, ಈ ದೃಶ್ಯವಾಗಿ ತೋರ್ತಾವ. ಈ 3 ಅವಸ್ಥೆಗಳನ್ನ ಅರಿಯುವಂಥವ್ ನೀನೇ ಇದಿ. ಯಾಕಂದ್ರೆ ಇವು 3 ಮನೆಗಳಿದ್ದಂಗ. ಈ 3 ಮನೆಗಳದಾಗೆ ಹುಡುಕಬೇಕು. ಏನ್ ಹುಡುಕಿದ್ರೂ ಇವು 3 ಮನೆಗಳು. ಜಾಗ್ರ ಅನ್ನುವಂಥದ್ದೊಂದು, ಸ್ವಪ್ನ ಇರುವಂತದ್ದೊಂದು, ಸುಸುಪ್ತಿ ಇರುವಂತದ್ದೊಂದು. ಇಲ್ಲೇ ಹುಡುಕ್ಬೇಕಾಗ್ಯದ ನಾವು. ಈ 3 ಮನೆಯಲ್ಲೇ, ಮತ್ ಬೇರೆ ಕಡೆ ಹುಡುಕಿದ್ರೆ ಸಿಗಂಗಿಲ್ಲ. ಸಿಗಕ್ ಇಲ್ಲ, ಜಾಗನೇ ಇಲ್ಲ. ಜಾಗ್ರದಲ್ಲಿರುವಂತದ್ದು, ಸ್ವಪ್ನದಲ್ಲಿ, ಸುಸುಪ್ತಿಯಲ್ಲಿ 3 ಅವಸ್ಥೆಗಳನ್ನ ನೀನೇ ಅರಿಯುವಂಥವನಿದೆ. ಅದಕ್ಕೆ ಚಿದ್ರೂಪನಾಗಿದೆ. ಜಾಗ್ರದ ಅವಸ್ಥೆಯಲ್ಲಿ ಏನದ, ಈ ಶರೀರ ಸ್ಥೂಲ ಶರೀರ ಇರ್ತದ, 25 ತತ್ವಗಳಿಂದ ಆಗಿರ್ತದ ಈ ಸ್ಥೂಲ ದೇಹ. ಇಲ್ಲಿ ಜೀವ, ವಿಶ್ವ ಜೀವ ಅಂತ ಅನ್ಸ್ಕೊಳ್ತಾನೆ. ವಿಶ್ವ ಜೀವ ಅನ್ಸ್ಕೊಂಡು ಏನನ್ನ ಇಟ್ಕೊಂಡು ಇಲ್ಲಿ ವ್ಯವಹಾರ ಮಾಡ್ತಾನ ಅಂತಂದ್ರ ನೇತ್ರದ ಒಂದು ಸ್ಥಾನದಲ್ಲಿ ಇದ್ಕೊಂಡು, ನೇತ್ರಕರಣ ಅಲ್ಲಿ ಇದ್ಕೊಂಡು ಎಲ್ಲ ವ್ಯವಹಾರಗಳನ್ನ ಮಾಡ್ತಾನ. ಅದಕ್ಕೆ ಮತ್ತೆ ಈ ಶಬ್ದಾದಿ ವಿಷಯಗಳನ್ನ ಜಾಗ್ರದಲ್ಲಿ ಏನಂದ್ರೆ ಶಬ್ದಾದಿ ವಿಷಯಗಳನ್ನ, ಶಬ್ದ
ಸ್ಪರ್ಶ ರೂಪು ರಸ ಗಂಧ ಈ ವಿಷಯಗಳನ್ನ ಇಟ್ಕೊಂಡು ಈ ವಿಶ್ವ ಜೀವ ಈ ಸ್ಥೂಲ ಶರೀರವನ್ನ ಇಟ್ಕೊಂಡು ಇಲ್ಲಿ ವ್ಯವಹಾರಗಳನ್ನ ಮಾಡ್ತಾನೆ. ಅದಕ್ಕೆ ಮತ್ತೆ ಇಲ್ಲಿ ಯಾವ ಗುಣ ಇರ್ತದೆ ಜಾಗ್ರದಲ್ಲಿ ಅಂತಂದ್ರ ಇಲ್ಲಿ ಸತ್ವ ಗುಣ ಇರುವಂಥದ್ದು. ಇವೆಲ್ಲವನ್ನ ಅರಿಯುವಂಥವ್ ನೀನೇ ಇದೆ. ಇವೆಲ್ಲವನ್ನು ಎಲ್ಲ ವ್ಯವಹಾರವನ್ನು ಅರಿಯುವಂಥವ್ ನೀನೇ ಇದೆ. ಮತ್ತೆ ಇಲ್ಲಿ ಕೂಡ ಮತ್ತೆ ಸ್ವಪ್ನ ಅವಸ್ಥೆ, ಇದು ಒಂದು ಸ್ಥೂಲ ಶರೀರ. ಜಾಗ್ರದಲ್ಲಿ ಸ್ಥೂಲ ಶರೀರ ಇರ್ತದ, ಸ್ವಪ್ನದಲ್ಲಿ ಸೂಕ್ಷ್ಮ ಶರೀರ ಇರ್ತದೆ. ಅದಕ್ಕೆ ಹೇಳ್ತಾರೆ ಸ್ಥೂಲ ಸೂಕ್ಷ್ಮ ವಿಯೋಗವೇ ಮರಣ. ಮರಣ ಅನ್ನುವಂಥದ್ದು ಏನಂದ್ರೆ ಈ ಸ್ಥೂಲ ಶರೀರ ಮತ್ತೆ ಸೂಕ್ಷ್ಮ ಶರೀರ ನಷ್ಟ ಹೋಗ್ಬಿಡ್ತಾವಲ್ಲ, ಅದಕ್ಕೆ ಮರಣ ಅನ್ನುವಂಥದ್ದು. ನೀನ್ ಮಾತ್ರ ಇರ್ತೀವಿ, ನೀನ್ ಯಾವಾಗ್ಲೂ ಇರುವಂಥವನು. ಅದಕ್ಕೆ ಇಲ್ಲಿ ಕೂಡ ಸ್ವಪ್ನಾವಸ್ಥೆಯಲ್ಲಿ ಏನಿರ್ತದೆ, ಸೂಕ್ಷ್ಮ ದೇಹ ಇರ್ತದೆ. ಇಹಕ್ಕೂ ಪರಕ್ಕೂ ಓಡಾಡುವಂಥದ್ದು ಯಾವುದು, ಇದೇ ಸೂಕ್ಷ್ಮ ಶರೀರ. ಇದು ಇಲ್ಲಿ ಕೂಡ ತೈಜಸ್ ಜೀವ, ಅಲ್ಲಿ ಕೂಡ ಎಲ್ಲ ವ್ಯವಹಾರಗಳನ್ನ ಮಾಡುವಂತವನು ಈ ಜೀವ ಯಾವುದು, ತೈಜಸ್. ಇಲ್ಲಿ ಏನ್ ಕಾರಣ ಇಟ್ಕೋತಾನ ವ್ಯವಹಾರ ಮಾಡಾಕ? ಇಲ್ಲೊಂದು ಬೇಕಲ್ಲ ಸಾಧನ. ಏನ್ ಕಾರಣ ಇಡ್ಕೋತಾನ ಅಂದ್ರ ಒಂದ್ ಸೆಕೆಂಡ್, ಏನ್ ಮಾತಾಡ್ತಾನ, ಏನ್ ಇಟ್ಕೋತಾನ ಅಂತಂದ್ರೆ ನೇತ್ರ, ಇದು ಸೂಕ್ಷ್ಮ ಶರೀರ, ಸೂಕ್ಷ್ಮ ದೇಹದಲ್ಲಿ ತೈಜಸ್ ಜೀವ ಅಂತ ಅನ್ಸ್ಕೊಳ್ತಾನ, ಅಥವಾ ಮನೋಕರಣವನ್ನ ಸಾಧನೆ ಮಾಡಿಕೊಂಡು ಅಲ್ಲಿ ವಾಸನ ರೂಪವಾದಂತ ವಿಷಯಗಳನ್ನ ಅರಿತಾನ. ಸೂಕ್ಷ್ಮ ವಿಷಯಗಳನ್ನ ಅರಿತಾನೆ, ಅಲ್ಲಿ ವ್ಯವಹಾರ ಮಾಡ್ತಾನ. ಇಲ್ಲಿ ಯಾವ್ದು ಗುಣ ಇರ್ತದ ಅಂದ್ರೆ ರಜೋ ಗುಣ ಇರ್ತದ. ಇವುಗಳನ್ನು ಕೂಡ ನೀನೇ ಅರಿತೀವಿ. ಜಾಗ್ರದಲ್ಲಿ ಆಗು ಹೋಗುಗಳನ್ನ ನೀನೇ ಅರಿತೀವಿ. ಅಲ್ಲಿ ನೇತ್ರದ ಒಂದು ಸಾಧನೆ, ನೇತ್ರ ಒಂದು ಕರ್ಣದ ಸಾಧನೆ ಮಾಡ್ಕೊಳ್ತೀವಿ. ಆಮೇಲೆ ಸೂಕ್ಷ್ಮ ಶರೀರದಲ್ಲಿ ಅಲ್ಲಿ ಕೂಡ ನೀನೇ ಇರ್ತೀವಿ, ಅಲ್ಲಿ ತೈಜಸ್ ಅಂತ ಅನ್ಸ್ಕೊಳ್ತೀವಿ. ಆಮೇಲೆ ಸೂಕ್ಷ್ಮ ವಿಷಯಗಳನ್ನ ಅನುಭವಿಸ್ತೀವಿ, ಅಲ್ಲಿ ರಜೋಗುಣ ಇರ್ತದೆ, ಅದನ್ನು ಕೂಡ ನೀನೇ ಅರಿತೀವಿ. ಮತ್ತೆ ನಿದ್ರೆಯಲ್ಲಿ ಕಾರಣ ದೇಹ, ನಿದ್ರೆಯಲ್ಲಿ ಏನಿರ್ತದೆ ಕಾರಣ ದೇಹ, ಅಲ್ಲಿ ಅವಿದ್ಯೆ ಇರ್ತದೆ, ಅಲ್ಲಿ ಏನು ಒಂದು ಇರಂಗಿಲ್ಲ. ಎಲ್ಲ ನೀ ಮಾಡಿದಂತ ವ್ಯವಹಾರ ಎಲ್ಲ ಅವಿದ್ಯೆಯಲ್ಲಿ ಲಯ ಆಗಿಬಿಟ್ಟಿರ್ತಾವ, ಅಲ್ಲಿ ಹೋಗಿರ್ತಾವ. ಯಾಕಂದ್ರ ಆ ಸಂಸ್ಕಾರನ ಹಿಡ್ಕೊಂಡು ಅಹಂಕಾರ ಏನಾಗ್ತದ ಅವಿದ್ಯೆಯಲ್ಲಿ ಮುಳುಗ್ಬಿಟ್ಟಿರ್ತದ. ಮುಂಜಾನೆದ್ದುಗಳನ್ನೇ ಮತ್ತೆ ಜಾಗೃತಿಗೆ ಬಂದಾಗ 25 ತತ್ವಗಳು ಬಂದ್ಬಿಡ್ತಾವ. ಅವಾಗ ಮತ್ತೆ ಅಹಂಕಾರ ಅದು ಎಲ್ಲ ಮತ್ತೆ ಅಲ್ಲಿ ವ್ಯವಹಾರ ಮಾಡಕ್ ಶುರು ಮಾಡ್ಬಿಡ್ತಾವ. ಅಲ್ಲಿ ಕಾರಣ ದೇಹ ಇರ್ತದೆ. ಕಾರಣ ದೇಹ ಅಂದ್ರೆ ಅದು ಅವಿದ್ಯೆ ಅನ್ನುವಂಥದ್ದು. ಅಲ್ಲಿ ಕೂಡ ಜೀವಾತ್ಮ ಇರ್ತಾನ, ಅಲ್ಲಿ ಪ್ರಾಜ್ಞೆ ಜೀವ. ಅದ ಅಲ್ಲಿ ಕರಣ ಯಾವ್ದಿರ್ತದ, ಯಾವ್ದ್ರಿಂದ ಅಲ್ಲಿ ಇರ್ತಾನಂದ್ರ ಅವಿದ್ಯೆ ಕರಣ ಇರ್ತದ. ಜಾಗರದಲ್ಲಿ ನೇತ್ರಕರಣ ಇರ್ತದ, ಸ್ವಪ್ನದಲ್ಲಿ ಮನೋಕರಣ ಇರ್ತದ, ಸುಸುಪ್ತಿಯಲ್ಲಿ ಅವಿದ್ಯೆಕರಣ ಇರ್ತದೆ. ಅದರಿಂದ ಅಲ್ಲಿ ಅರಿತಾನ. ಅವಿದ್ಯೆ ವೃತ್ತಿಗಳನ್ನ ಇಲ್ಲಿ ಏನಂತಾರ, ಅವಿದ್ಯೆ ವೃತ್ತಿಗಳಿಗೆ ಪ್ರತಿಬಿಂಬ ಆನಂದ ಅಂತ ಹೇಳ್ತಾರೆ ವಿಷಯ. ಅಲ್ಲಿ ನಿಜವಾದ ಆನಂದ ಏನು ಅಂತಂದ್ರ ನಿದ್ರೆಯಲ್ಲಿ ಪ್ರತಿಬಿಂಬಿತವಾಗಿರುವಂಥದ್ದು. ಯಾಕಂದ್ರೆ ಮೊದಲೇ ಇಲ್ಲಿ ಬಿದ್ದದ್ ನೋಡ್ರಿ, ಇಲ್ಲಿ ಬ್ರಹ್ಮನಲ್ಲಿ ಮಾಯ ತೋರಿದಂಗ ಮಾಯ ಕಾರ್ಯಗಳಾದಂಥವೆಲ್ಲ ಸತ್ಯ ಇರ್ತಾವೇನು. ಅದಕ್ಕೆ ಇಲ್ಲಿ ಶಾಸ್ತ್ರ ಹೆಂಗಿದೆ ಅಂತಂದ್ರ ಉಪಕ್ರಮ ಉಪಸಂಹಾರ. ಒಮ್ಮೆಲೆ ನೀನೇ ಪರಬ್ರಹ್ಮ ಸ್ವರೂಪ ಇದ್ದೀ ಅಂತ ಅರ್ಥ ಆಗಂಗಿಲ್ಲ, ಗೊತ್ತಾಗಂಗಿಲ್ಲ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಉಪಕ್ರಮಗಳನ್ನ ಎಲ್ಲ ಜೋಡಿಸ್ತಾರ. ಇರುವಂತದ್ದು ನೀನೇ ಸತ್ಯ. ಎಲ್ಲ ನಿನ್ಗೇನು ಈ ಸಂಸಾರ ಅಂತ ಅನ್ಕೊಂಡು 84 ಲಕ್ಷ ಜೀವರಾಶಿಯಿಂದ ಬಡದಾಡ್ತೀವಿ, ಸುಖ ಆನಂದ ಅಂತ ಹೇಳಿ. ಇವೆಲ್ಲ ವಿಷಯಾದಿಗಳಲ್ಲೇ ತೋರುವಂತ ಸುಖ ಸತ್ಯ ಐತೇನೋ ಅಂದ್ರ ಅಲ್ಲ. ಅವೆಲ್ಲ ಮಿಥ್ಯದಿಂದ ಕೂಡಿದಂಥವು, ತೋರಿ ಅಡಗ್ತಾವ. ಅದಕ್ಕೆ ನಿಜ ಆನಂದವನ್ನ ಪಡ್ಕೊಳ್ಬೇಕಾದಂಥದ್ದು ಮನುಷ್ಯನ ಒಂದು ಮುಖ್ಯ ಕರ್ತವ್ಯ ಅಂದ್ರೆ ಪಡ್ಕೊಳ್ಳೇಬೇಕದು.
ಎಷ್ಟು ಜನ್ಮಗಳು ತಿರುಗಾಡಿ ಬಂದರೂ ಕೂಡ ಇದನ್ನ ಪಡ್ಕೊಳ್ಳೇಬೇಕು. ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳೇಬೇಕು. ಮಹಾತ್ಮರು ಹೇಳುವಂತ ಉದ್ದೇಶ, ಎಷ್ಟು ಜನ್ಮಗಳು ತಿರುಗಾಡಿದ್ರೆ ಮತ್ತೆ ಇದಕ್ಕ ಬಂದಾಗ ನಿನಗ ಆನಂದ ನೆಮ್ಮದಿ ಸುಖ ಸಿಗುವಂಥದ್ದು. ಅಲ್ಲಿವರೆಗೂ ನೀನು ಹಂಗಾನೆ ತಿರುಗಾಟನೆ, ಈ ಶರೀರ ಒತ್ಕೊಂಡು ತಿರುಗಾಡೋದೆ. ನಮ್ಗೆ ಇವತ್ತು ಯಾರನ್ನ ಶರೀರ ಇವತ್ತು ಬಹಳ ಭಾರ ಆಗ್ಯದಂತ ಅಂದಿವೇನಂದ್ರ ಅನ್ನಂಗಿಲ್ಲ. ಯಾಕಂದ್ರ ಅಷ್ಟು ಶರೀರನೇ ನಾವು ಅನ್ಕೊಂಡವಂತ ಅಜ್ಞಾನ ಬೇರೂರಿ ಅದ್ ನೋಡ್ರೆ. ಇವತ್ತು ನಾವು ಯಾವತ್ತೂ ಹಂಗ ಅನ್ಕೊಂಡಿಲ್ಲಲ್ಲ. ಆದ್ರೆ ಇದು ಒಂದು ಪನಿಷ್ಮೆಂಟ್. ಇದು ಶರೀರ ಒತ್ಕೊಂಡ್ ತಿರುಗಾಡೋದೇ ದೊಡ್ಡ ಪನಿಷ್ಮೆಂಟ್. ಅದಕ್ಕೆ ಇವೆಲ್ಲ ಆನಂದಗಳು ಏನು ಅವಿದ್ಯೆ ಕಾರಣ. ಯಾಕಂದ್ರೆ ಅವಿದ್ಯೆ ವೃತ್ತಿಗಳನ್ನ ಇದರಿಂದ ಈ ಪ್ರತಿಬಿಂಬಿತ ಯಾವುದು ಈ ಆನಂದ ಏನು ವಿಷಯ ತೋರ್ತದೆ, ನಿದ್ರೆಯಲ್ಲಿ ಆನಂದ ಏನು ತೋರ್ತದೆ, ಇವೆಲ್ಲ ಹೆಂಗದ ಅಂದ್ರೆ ಪ್ರತಿಬಿಂಬಿತ ಆನಂದಗಳು. ಇವೆಲ್ಲ ಇಲ್ಲೇನಿರ್ತದ ಅಂದ್ರೆ ತಮೋಗುಣ, ಇವುಗಳನ್ನ ಅರಿಯುವಂಥವು ನೀನೇ ಇದೆ. ಜಾಗ್ರವನ್ನ ಅರಿತೀವಿ, ಸ್ವಪ್ನವನ್ನ ಅರಿತೀವಿ, ಸುಸುಪ್ತಿಯನ್ನು ಕೂಡ ನೀನೇ ಅರಿತೀವಿ. ಅದಕ್ಕೆ ಇವೆಲ್ಲ ಅವಸ್ಥೆಗಳಲ್ಲಿ ಈ ತೋರುವಂಥ ದೃಶ್ಯ ಇವೆಲ್ಲವನ್ನ ಏನು ಅಲ್ಲಿ ಉತ್ಪನ್ನ ಆಗ್ತಾವ, ಅವೆಲ್ಲವನ್ನ ಇದಿರಿಟ್ಟು ಅರಿಯುವಂಥವನ್ನೇ ನೀನಿದೆ. ಇದು ಬಿಟ್ಟು ಬೇರೆ ಏನೇನೋ ತಿಳ್ಕೊಳಕ್ ಹೋಗ್ಬೇಡ. ಬಹಳ ಸುಲಭ. ಅದಕ್ಕೆ ಬಹಳ ಸುಲಭ ಬ್ರಹ್ಮಜ್ಞಾನ. ಗುರು ಒಲಿದು ಕೇಳದಿರಲು ಬ್ರಹ್ಮನಿಗೂ ಅಸಾಧ್ಯ ಅಂತ ಹೇಳ್ತಾರೆ. ಬಹಳ ಸುಲಭ ಐತಪ್ಪ, ಬಹಳ ಸುಲಭ ಬ್ರಹ್ಮಜ್ಞಾನ. ಗುರು ಒಲಿದು ಕೇಳದಿರಲು ಬ್ರಹ್ಮನಿಗೂ ಅಸಾಧ್ಯ ಅಂತದ್ದು. ಅದಕ್ಕೆ ಬೇರೆ ಎಲ್ಲಿ ಹುಡ್ಕಕ್ ಹೋಗ್ತಿ? ನೀನೇ ಆ ಸ್ವರೂಪ ಇದ್ದುಕೊಂಡು ಅನ್ಯ ಏನ್ ಹುಡ್ಕಕ್ ಹೋಗ್ತಿ? ಎಲ್ಲಿ ಹುಡ್ಕಕ್ ಹೋಗ್ತಿ ಹೇಳ? ಎಲ್ಲ ನಿನ್ನಲ್ಲೇ ತೋರಕತ್ತಾವ. ಅದಕ್ಕೆ ಲಿಂಗ ಮಧ್ಯೆ ಜಗತ್ಸ್ವರಂ, ಲಿಂಗಮಯಂ ಜಗತ್ತು ಅಂತ ಹೇಳ್ತಾರೆ. ನಿನ್ನೊಳಗ ಅದಾವೆಲ್ಲ, ಜಗತ್ತೇ ನಿನ್ನೊಳಗೈತೆ. ಅದಕ್ಕೆ ಸದ್ಗುರು ತಿಳಿಸ್ತಾನೆ ನೋಡ್ರಿ, ಎಲ್ಲಿ ಹುಡ್ಕಕ್ ಹೋಗ್ತೀಯಪ್ಪ? ಎಲ್ಲ ಸ್ವರೂಪನೇ. ನೀ ನೋಡಿದಾಗ ಜಗತ್ತೈತಿ, ನೀನ್ ನೋಡ್ದಾಗ ಇದ್ದಾಗ ಇಲ್ಲ. ಹಂಗೆ ಇರ್ತದೆ ಯಾವತ್ತು ಜಗತ್ತ. ನಿಮ್ ಮಲಗಿದಾಗ ಐತೇನ್ ಜಗತ್? ಏನಿಲ್ಲ, ನಿನ್ನಲ್ಲೇ ಲಯ ಆಗ್ಬಿಡ್ತದ ನೋಡ್ರಿ. ಎಲ್ಲಾನು ಲಯ ಆಗ್ತದ. ಬೆಳಗ್ಗೆಯಿಂದ ಸಂಜೆ ತನಕ ವ್ಯವಹಾರ ಮಾಡ್ತೀವಿ, ಜಗತ್ ಅನ್ಕೊಂಡಿರ್ತೀವಿ. ಸ್ವಪ್ನದಲ್ಲಿ ಇಲ್ಲ ಈ ಜಗತ್ತು, ಈ ಶರೀರನೇ ಇಲ್ಲ. 2 ಕಾಲದಲ್ಲಿ ಯಾವ್ದಿರ, 3 ಕಾಲದಲ್ಲಿ ಯಾವ್ದಿರ್ತದ ಅದು ಸತ್ಯ. ಒಂದು ಕಾಲದಲ್ಲಿ ತೋರಿ ಇನ್ನೊಂದು ಕಾಲದಲ್ಲಿ ಯಾವ್ದಿರಂಗಿಲ್ಲ, ಅದೆಲ್ಲ ಮಿಥ್ಯೆ ಅಂದಾಗ ನಾವ್ ಏನ್ ಮಾಡಕತ್ತೀವಿ ಇವಾಗ? ವ್ಯವಹಾರ ಸತ್ಯ ಅಂತಾನೆ ಮಾಡಕತ್ತೀವಿಲ್ಲ. ಮತ್ತೆ ಈ ಸತ್ಯ ಆದಂತ ವ್ಯವಹಾರ ಸ್ವಪ್ನದಾಗೂ ಇಲ್ಲ, ನಿದ್ರೆ ಒಳಗೂ ಇಲ್ಲ ಅಂದಾಗ ಮತ್ತೆ ಇದು ಹೆಂಗ್ ಸತ್ಯ ಆಗ್ತದ? ಅದಕ್ಕೆ ಈ ರೀತಿ ಜಾಗ್ರ, ಸ್ವಪ್ನ, ಸುಸುಪ್ತಿ ದೃಶ್ಯವನ್ನ ಅರಿಯುವಂಥವನು, ದೃಶ್ಯವಾಗಿ ಇದ್ರಿಟ್ಕೊಂಡು ಅರಿಯುವಂಥದ್ದು ನೀನೇ, ನಿನ್ನ ಸ್ವರೂಪನೇ. ಅದಕ್ಕೆ ಬಹಳ ಮುಖ್ಯವಾಗಿ ಇದನ್ನ ಒಂದು ಸ್ವಲ್ಪ ಎಳಿಯಾಗಿ ತಿಳಿಸ್ಬೇಕಾಗ್ತದ. ಸದ್ಗುರು ಒಂದು ಅನುವಿನಿಂದ ತಿಳಿಸ್ತಾನೆ. ನಾನು ಇಲ್ಲ, ನಿದ್ರೆ ಒಳಗೆ ನಾನು ಇಲ್ಲ ಅನ್ನಕ್ ಆಗಂಗಿಲ್ಲ, ಇದ್ದೀನಿ, ಎಲ್ಲವನ್ನ ಅರಿತೀನಿ. ಯಾಕಂದ್ರೆ ಅಲ್ಲಿನ ಅರಿವಿನ ಸ್ವರೂಪನೇ ಇದೆ. ಯಾವ ಸಾಮಾನು ಕಾಣ್ತಾ ಇಲ್ಲ, ಖರೆ ಕತ್ತಲನ್ನ ನೀನೇ ಹತ್ಕೊಂಡೇ ಇಲ್ಲ. ಕತ್ತಲು ಇದೆ ಅಂತ ಹೇಳ್ತಿ ಇಲ್ಲ ಅಂತಂದಾಗ, ಕತ್ತಲನ್ನ ಅರಿಯುವಂತ ನಿನ್ನ ಸ್ವರೂಪ ಅಂದಾಗ, ನಿದ್ರೆಯಲ್ಲಿ ಏನು ಇಲ್ಲ, ಸುಖವಾಗಿ ಮಲಗಿದ್ದೆ ಅನ್ನುವಂಥದ್ದು ಒಂದು, ಏನನ್ನ ತಿಳಿಲಿಲ್ಲ ಅನ್ನುವಂಥದ್ದು ಎರಡನ್ನ ನೀನೇ ಅರಿತೀನಿ. ಎಷ್ಟು ಸೂಕ್ಷ್ಮ ಐತಿ ನೋಡ್ರಿ. ಏನೊಂದಲ್ಲಿ ಇಲ್ಲ, ಜಾಗೃತ ವ್ಯವಹಾರ ಇಲ್ಲ, ಸ್ವಪ್ನದ ವ್ಯವಹಾರ ಇಲ್ಲ, ಯಾವುದೂ ಇಲ್ಲ, ಏನು ತೋರ್ತಾ ಇಲ್ಲ, ಏನು ಇಲ್ಲ ಅಲ್ಲಿ ಅನ್ನುವಂಥದ್ದು ಒಂದು, ನಾನು ಆನಂದವಾಗಿದ್ದೆ ಅನ್ನುವಂಥದ್ದು ಒಂದು. 2 ರೀತಿಯಿಂದ ತೋರ್ತದೆ. ಅದಕ್ಕೆ ಇದನ್ನ ಅರಿಯುವಂಥವ್ ನೀನೇ. ಮತ್ ನೀನ್ ಅರ್ಥದಕ್ಕೆ ನೀನ್ ಮುಂಚೆನೆ ಎದ್ದು ಹೇಳ್ತೀವಿ, ಅಲ್ಲಿ ಏನು ನೋಡ್ಲಿಲ್ಲ, ಅಥವಾ ನಾನು ಬಹಳ ಆನಂದವಾಗಿ ಮಲಗಿದ್ದೆ. ಮತ್ತೆ ಇವೆರಡನ್ನ ನೀನೇ ಅರಿತಿದ್ದೆ. ಯಾಕಂದ್ರೆ ನೀನು ಅರಿವಿನ ಸ್ವರೂಪನೇ ನೀನು. ಹೇಳ್ತಾರೆ. ಅದಕ್ಕೆ ಇದನ್ನ ತಿಳ್ಕೊಂಡವರು ಸುಮ್ಮಿದ್ದು ಬಿಡ್ತಾರೆ, ಹೇಳ್ತಾರೆ ತಿಳಿದೀನಿ ನನಗೆ ಗೊತ್ತದ ಅಂತ ಹೇಳ್ತಾರೆ. ಅದು ಅದಕ್ಕೆ ಸುಮ್ಮನಿರೋದು ಕಲಿಯೋ ತಮ್ಮ, ಸುಮ್ಮನಿರೋದು ಕಲಿಯೋ. ಸುಮ್ಮನಿದ್ದರೆ ಬ್ರಹ್ಮ ನೀನಾಗುವೆ. ಸುಮ್ಮನೆ ಹೇಳಕ್ ಬರದೇ ಇರುವಂತ ವಸ್ತು ಐತಿ, ಹೇಳಿದ್ರ ಅಲ್ಲಿ ಏನಿಲ್ಲ ಅಂತ ಅರ್ಥ. ಹೇಳಕ್ ಬರದೇ ಇರುವಂತದ್ದು ಅದಕ್ಕೆ ಸುಮ್ಮನಿರೋದು ಕಲಿಯೋ ತಮ್ಮ, ಸುಮ್ಮನಿರೋದು ಕಲಿಯೋ. ಸುಮ್ಮನಿದ್ದರೆ ಬ್ರಹ್ಮ ನೀನಾಗವೆ. ಯಾಕಂದ್ರೆ ಅಲ್ಲಿ ಹೇಳಕ್ ಕುಡಿಯೋದೇ ಇಲ್ಲಲ್ಲ, ಹೇಳಕ್ ಏನ್ ಬರ್ತದೆ? ಆ ಸ್ವರೂಪನೇ ನಿನ್ನ ಸ್ವರೂಪನೇ ಐತೆ ಅದು. ಅದಕ್ಕೆ ಈ ರೀತಿಯಾಗಿ ನೀನು ಎಲ್ಲವನ್ನ ಇದ್ರಿಟ್ಟು ಹರಿತೀಯ. ನಿನಗೆ ಅರಿಯುವಂಥದ್ದು ಯಾವುದು ಇಲ್ಲ
ಜಗತ್ತಿನೊಳಗೆ ಯಾವುದು ನಿನ್ನ ಯಾರಿಂದನೂ ಅರಿಸಿಕೊಳ್ಳುವಂಥವನಲ್ಲ ನೀನು. ಅಂತ ಸ್ವರೂಪ ನಿಂದೈತಪ್ಪ. ಅದಕ್ಕೆ ನೀನು ಎಲ್ಲವನ್ನ ಮೀರಿದವನಿರುವಿ. ದೊಡ್ಡ ಶಕ್ತಿ ಐತಪ್ಪ ನಿನಗ. ಅದಕ್ಕೆ 14 ಲೋಕಗಳು ನಿನ್ನೊಳಗ ಅದಾವ. ನಿನಗ್ ಗೊತ್ತಿಲ್ಲ ಅಷ್ಟೇನೆ. ನಿನಗ್ ಭ್ರಾಂತಿಯಿಂದ ನಾನು ಸಣ್ಣವದೀನಿ, ನಾನು ಅಲ್ಪಜ್ಞೆ ಅದೀನಿ, ನಾನು ಹಿಂಗದೀನಿ ಹಂಗದೀನಿ ಅಂತ ಅತ್ಕೊಂತ ಕುಂತಿದ್ದ. ಆದ್ರೆ ನಿನ್ನೊಳಗ್ ನೀನ್ ನೋಡ್ಕೋ ಹೆಂಗದಿ ಅಂತ ಹೇಳ್ಬಿಟ್ಟು. ಇಲ್ಲಿ ಕೂಡ ಹೇಳ್ತಾರ, ನಿನಗೆ ಮೀರಿದವ್ರ ಜಗತ್ತಿನೊಳಗೆ ಯಾರಿಲ್ಲ. ಅದರಿಂದ ಇಲ್ಲಿ ಕೂಡ ಮೈತ್ರಾಗೆ ಹೇಳುವಂಥದ್ದು ಅವಸ್ಥಾತ್ರಯಗಳನ್ನು ಇದ್ರಿಟ್ಟು ಅರಿಯುವನನ್ನ. ಯಾಕಂತಂದ್ರ ಅರಿಯೋರು ಯಾರು ಅಂತ ಸರಿ ಇಲ್ಲಿ ಅಲ್ಲಿ ನಿಜಗೊಂಡ್ರು ಕೂಡ ಮೈತ್ರಾದೇವಿಗೆ ಹೇಳದಂತ ವಿಚಾರ. ಮೀರಬಾರದ ಚಿತ್ತೆ ನಿನ್ನ ನಿಜವೆಂದು ಹೇಳದಂಥದ್ದು ಕೂಡ. ಇದೇ ರೀತಿಯಿಂದ ನಿಜಗೊಂಡ್ರು ಕೂಡ ಇದನ್ನೇ ಹೇಳಿದ್ದಾರೆ. ಮೀರಬಾರದ ಚಿತ್ತೆ ನಿನ್ನ ನಿಜ ಅಂತ ಹೇಳಿದ್ದಾರೆ. ಇದನ್ನ ಕೂಡ ಯಾಜ್ಞವಲ್ಕರು ಕೂಡ ಮೈತ್ರಾದೇವಿ ಹೇಳಿದ್ದಾರೆ ಈ ವಿಷಯ. ಯಾಕಂತಂದ್ರ ಇವ ಅವಸ್ಥಾತ್ರಯಗಳನ್ನ ಇದ್ರಿಟ್ಟು ಅರಿಯುವಂಥವ್ನ ಯಾರು, ತಿಳಿಸಿಕೊಳ್ಳುವಂಥದ್ದೇನು, ಇದೇ ವಿಚಾರಗಳನ್ನ ಹೇಳಿದ್ದಾರೆ ಅವರು. ಮತ್ತೆ ಈಗ ಯಾವ ರೀತಿ ಹರಿತಾನ, ಯಾಕಂದ್ರ ಎಲ್ಲಾ ಸ್ವಯಂ ಪ್ರಕಾಶ ಸ್ವರೂಪನೇ ನೀನಿದ್ದಿ ಅನ್ನುವಂಥದ್ದು ದೃಷ್ಟಾಂತ ಹೇಳ್ತಾರೆ. ಯಾಕಂತಂದ್ರ ಒಂದು ಗಡಿಗೆ ಐತಲ್ಲ, ಗಡಿಗೆ ಒಳಗ ಒಂದು ದೀಪ ಇಟ್ಟಾಗ ಅದಕ್ಕೊಂದಷ್ಟು ಮಧ್ಯೆ ಓಲು, ಎಲ್ಲ ಕಡೆ ಒಂದು ಛಿದ್ರ ಓಲುಗಳನ್ನ ಮಾಡಿದಾಗ ಅದೇನಾಗ್ತದ, ಎಲ್ಲಾ ಕಡೆ ಬೆಳಕು ತೋರಿದಂಗಾಗ್ತದ. ಹೋಲ್ನಾಗೆ ಒಳಗಡೆ ಇಟ್ಟಿರುವಂತ ಒಂದು ದೀಪ. ಅದೇ ರೀತಿ ಕೂಡ ಎಲ್ಲಾ ಕಡೆ ಬೆಳಗ್ತದ, ಛಿದ್ರಗಳ ಮೂಲಕ ಬೆಳಗ್ತದ. ಅದೇ ರೀತಿ ಕೂಡ ಈ ದೇಹದಲ್ಲಿ ಸ್ವಯಂ ಜ್ಯೋತಿ ಐತೆ. ಅದಕ್ಕೆ ಹಿಂದಿನ ಒಂದು ಹಿರಿಯರು ಹೆಂಗ್ ಇಟ್ಟಿದಾರ ಅಂತಂದ್ರ, ದೇವಸ್ಥಾನಗಳಲ್ಲಿ ನಂದಾದೀಪ ಅಂತ ಇಟ್ಟಿದ್ದಾರೆ. ಅವ್ರ ಹಿಂದಿನ ಗೂಢಾರ್ಥಗಳನ್ನ ತಿಳ್ಕೊಳ್ಬೇಕು. ಕೆಲವೊಂದು ಒಂದು ಚಿಹ್ನೆಗಳ ರೂಪದಲ್ಲಿ ತಿಳ್ಕೊಳ್ಳಿ ಅಂತ ಇಟ್ಟಿದ್ದಾರೆ. ಅದನ್ನ ನಾವು ಇದ್ ಮಾಡ್ಕೊಂಡು ಹೋಗೋದಲ್ಲ, ಅದ್ರ ಹಿಂದಿನ ಗೂಢಾರ್ಥವನ್ನ ತಿಳ್ಕೊಂಡಾಗ. ಈಗ ಆರತಿ ತಂದು ದೇವ್ರಿಗೆ ಹೆಂಗ ಬೆಳಗ್ತಾರ ಅಲ್ಲ, ಒಂದೊಂದು ವಿಷಯಗಳನ್ನ ನೋಡ್ರಿ ಎಷ್ಟು ವಿಚಿತ್ರ ಅನ್ನಿಸ್ತದ. ನಮ್ಗೇನು ಗೊತ್ತಿರಂಗಿಲ್ಲ. ದೇವ್ರಿಗೆ ಹೆಂಗ ಬೆಳಗ್ತಾರ ತಂದು ನಮಗೆ ಹಿಡಿತಾರ, ನಾವ್ ಅದನ್ನ ಹಿಡ್ಕೊಂಡು ತಲೆಗೆ ಹಿಂಗೆ ಮುಖಕ್ಕ ಮಾಡ್ಕೊಳತ್ತೀವಿ. ಯಾಕಂದ್ರ ಆ ಜ್ಯೋತಿ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ ಅಂತ ಹೇಳುವಂತ ಒಂದು ಸಂದೇಶ ಅದು. ಈಗ ದೇವ್ರಿಗೆ ಬೆಳಗ್ಬಿಟ್ಟು ನಿನಗೆ ಬಂದು ತೋರಿಸಿದಾಗ ನಾವ್ ಹಿಂಗ ಮುಟ್ಟಿ ಅದನ್ನ ಹಿಂಗ್ ಮಾಡ್ಕೊತೀವಲ್ಲ, ಅದು ಬೇರೆಲ್ಲ ನೀನ್ ಬೇರೆಲ್ಲ ಅನ್ನುವಂತ ವಿಚಾರ ಇರ್ತದೆ. ನಂದಾದೀಪ ಅಂತ ಇಟ್ಟಿರ್ತಾರ. ಯಾಕದ ಆರದೇ ಇರುವಂತ ಜ್ಯೋತಿ ನಿನ್ನಲ್ಲೇ ಐತೆ. ಅದು ಅದ್ರ ಒಂದ್ ಸಂಕೇತ. ಅದು ನಂದಾದೀಪ ನಾವು ದೇವಸ್ಥಾನದಾಗ ಇಟ್ಟಿರ್ತಾರಲ್ಲ ಹಂಗ. ಅದೇ ರೀತಿ ನಿನ್ನೊಳಗ ಆ ನಂದಾದೀಪ ಐತೆ. ಅದು ಆರದೇ ಇರುವಂಥದ್ದು ಹಂಗಿಂಗಲ್ಲ. ಅದು ಅಂತ ಒಂದ್ ಸ್ವಯಂ ಜ್ಯೋತಿ ನಿನ್ನೊಳಗ ಐತಿದೆ. ಅದಕ್ಕೆ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತೆ. ಅದು ಎಲ್ಲದ ಜ್ಯೋತಿ? ನಾವು ಏನು 12 ಜ್ಯೋತಿರ್ಲಿಂಗಗಳನ್ನ ನೋಡಕ್ ಹೋಗ್ತೀವಿ. ಮೊದಲು ನಿನ್ನ ಜ್ಯೋತಿರ್ಲಿಂಗ ನೋಡ್ಕೋ. ನಿನ್ನೊಳಗ ಐತೆ ಅಂತ ಜ್ಯೋತಿರ್ಲಿಂಗ ಫಸ್ಟ್ ನೋಡ್ಕೋ. ಎಲ್ಲ ಕಡೆ ಅದೇ ಕಾಣುತ್ತದೆ. ಅದಕ್ಕೆ ನಾವು ಜ್ಯೋತಿರ್ಲಿಂಗ ಅನ್ನೋದಕ್ಕೆ ಯಾಕಷ್ಟು ಮಹತ್ವ ಐತೆ ಅಂದ್ರ, ನನ್ನೊಳಗ ಐತೆ ಅದು ಜ್ಯೋತಿರ್ಲಿಂಗ, ಮೊದಲೇ ಐತದ. ಅದನ್ನ ನೋಡ್ಕೊಳ್ರಿ ಅನ್ನೋದಕ್ಕಾಗಿ ಅಷ್ಟು ಪ್ರಾಮುಖ್ಯತೆ ಬಂದಿರುವಂತದ್ದು ಅಷ್ಟು. ಅದಕ್ಕೆ ಇಲ್ಲಿ ಒಂದು ಗಡಿಗೆ, ಶರೀರ ಅನ್ನುವಂಥದ್ದು ಗಡಿಗೆ. ಈ ಶರೀರ ಅನ್ನುವಂಥದ್ದು ಅದಕ್ಕೆ ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ ಚಂದಕದಂದ್ರೆ, ಇದಕ್ಕೆ ಕೆಲವೊಂದು ವಿಚಾರಗಳನ್ನು ಮಹಾತ್ಮರು ಇವನ್ನೆಲ್ಲ ತಿಳ್ಕೊಂಡ್ರು. ಅವರು ಗುರುಮುಖಾಂತರ ತಿಳ್ಕೊಂಡ್ರು. ಅವರು ತಮ್ಮ ಅನುಭವಕ್ಕೆ ಬಂದದ್ದು. ಅನುಭವದಲ್ಲಿ ಹೇಳಿದಂತ ವಿಚಾರ ಕುಣಿದ್ರು ನೋಡ್ರಿ. ಅವ್ರ ವಿಚಾರಗಳನ್ನ ತಗೊಂಡು ಕುಣಿದ್ರು. ಎಷ್ಟು ಆನಂದ ಆಗಿರೋದು ಬೇಡ. ಅದಕ್ಕೆ ಮೂಲ ತತ್ವವನ್ನ ಅರ್ಥ ಮಾಡ್ಕೋಬೇಕು, ತಿಳ್ಕೊಳ್ಬೇಕು. ಅದು ಅನುಭವದಿಂದ ಬಂದಂತ ವಚನಗಳು, ವಾಕ್ಯಗಳು, ಇವೆಲ್ಲ ಅನುಭವದಿಂದ ಬಂದಂತ ನುಡಿಗಳು. ಅವೆಲ್ಲನೂ ತತ್ವವನ್ನ ತಿಳ್ಕೊಂಡ್ರು, ಅನುಭವದಿಂದ ನುಡಿದಂತೆ ನಡೆದಂತೆ ನುಡಿದ್ರು ಅವರು.
ಅದಕ್ಕೆ ವಚನಗಳು ಅಂದ್ರು. ಮಾತುಗಳು ಅಂತ ಅನ್ಲಿಲ್ಲ, ವಚನ ಅಂತ. ಯಾಕಂದ್ರ ನಡ್ದಂಗ್ ನುಡಿದಂಗ್ ನಡೆದ್ರು ಅವ್ರು. ಅದಕ್ಕೆ ಶರೀರ ಅನ್ನುವಂಥದ್ದು ಒಂದು ಗಡಿಗೆ ಐತಲ್ಲ, ಈ ಗಡಿಗೆ ಒಳಗ ಛಿದ್ರಗಳು ಅದಾವಿಲ್ಲ ನಮಗ. ಶರೀರಕ್ಕೆ ಅದಾವಿಲ್ಲ ಛಿದ್ರಗಳು, ರಂಧ್ರಗಳು. 2 ಕಣ್ಣಾಗಿರ್ಬೋದು, 2 ಕಿವಿ ಆಗಿರ್ಬೋದು, 2 ಮೂಗಾಗಿರ್ಬೋದು, ಆಮೇಲೆ ಬಾಯಿ ಆಗಿರ್ಬೋದು, ಮತ್ತೆ ಮಲಮೂತ್ರ ಬಿಡುವಂತಹ ಆಗಿರ್ಬೋದು. ಇವೆಲ್ಲ ಛಿದ್ರಗಳು. ಆದ್ರ ಈ ಕಿವಿಯಿಂದ ಏನಂದ್ರ ಈ ಕರ್ಣಗಳ ದ್ವಾರದಿಂದ, ಅಂದ್ರೆ ಈ ಕಿವಿಯಿಂದ ಶಬ್ದ ಕೇಳುವಂಥದ್ದಾಗಿರ್ಬೋದು, ಕಣ್ಣಿನಿಂದ ರೂಪ ನೋಡುವಂಥದ್ದಾಗಿರ್ಬೋದು, ವಿಷಯ. ಯಾಕಂದ್ರ ಇವೆಲ್ಲವುಗಳ ಏನಂದ್ರ ರೂಪಾದಿ, ಈ ನೇತ್ರಾದಿ ಕರ್ಣಗಳ ಒಂದು ದ್ವಾರದಿಂದ ಈ ರೂಪಾದಿ ಅಂದ್ರ ಶಬ್ದ, ಸ್ಪರ್ಶ, ರೂಪ, ರಸಗಂಧ, ಇವೆಲ್ಲ ವಿಷಯಗಳನ್ನ ಅರಿಯುವಂಥದ್ದು, ತಿಳ್ಕೊಳ್ಳುವಂಥದ್ದು. ಅದ್ರ ಒಳಗ್ ಬಹಳ ಮಂದಿ ಅದಾರನ್ನು ತಿಳ್ಕೊಳಕ. ಒಂದೊಂದರಲ್ಲಿ ಕರ್ಣಗಳಲ್ಲಿ, ಒಂದೊಂದು ರಂಧ್ರದಲ್ಲಿ ಒಂದೊಂದು ವಿಷಯವನ್ನ ಅರ್ಥಕೊಳ್ಳೋದು. ಕಿವಿಯಲ್ಲಿ ಶಬ್ದವನ್ನಾಗಿರ್ಬೋದು, ಕಣ್ಣಿನಲ್ಲಿ ಏನು ರೂಪ ಆಗಿರ್ಬೋದು, ಆಮೇಲೆ ವಾಸನೆ, ಮೂಗಿನಿಂದ ವಾಸನೆ ಆಗಿರ್ಬೋದು. ಇವೆಲ್ಲವೂ ಆ ರಂಧ್ರದ ಮೂಲಕ ಅರಿಯುವಂಥದ್ದು. ಯಾಕಂತಂದ್ರೆ ಈ ರೀತಿಯಾಗಿ ಪ್ರತಿಯೊಂದು ಅನ್ನ ಅರಿಯುವಂಥ, ಚಿದ್ರೂಪವಾಗಿ ಅರಿಯುವಂಥ ನಿನ್ನ ಸ್ವರೂಪನೇ ಅನ್ನುವಂಥದ್ದು. ಯಾಕಂತಂದ್ರ ಈ 3 ಅವಸ್ಥೆಗಳನ್ನು ಅರಿಯುವಂಥದ್ದು ಅರು ಹೇಳ್ತಾರ ಹೆಂಗೈತಂದ್ರ ಈ ಎಲ್ಲ ಕಡೆ ತುಂಬಿರುವಂಥದ್ದು. ಈ ಅರಿವು ಹೆಂಗದಂದ್ರ ಎಲ್ಲ ಕಡೆ, ಅಂದ್ರ ಬ್ರಹ್ಮನ ಸೃಷ್ಟಿಕರ್ತ ಆದಂತ ಬ್ರಹ್ಮನ ಮೊದಲು ಮಾಡ್ಕೊಂಡು ಇರುವೆ ಪರ್ಯಂತರ ಎಲ್ಲಾ ಶರೀರಗಳಲ್ಲಿ ತುಂಬಿಕೊಂಡಿರುವಂಥದ್ದು. ಇದೇ ಒಂದು ಅರಿವು ಹೆಂಗದ ಜಗತ್ತಿನ ಉತ್ಪತ್ತಿ, ಸ್ಥಿತಿ, ನಾಶಗಳಿಗೂ ಕೂಡ ಕಾರಣ ಆಗ್ಯದ. ಅದಕ್ಕೆ ಹೆಂಗದ ನೋಡ, ಧರೆ ಮೊದಲಾದ ಮೂಲ ಬಿಂದು ಕಡೆ ಚರವಾಚರಾದಿಯೊಳಗೆಂದು ಬೆರೆಸದಾಶ್ರೇಯವಾಗಿ ನಿಂದು ತೋರ್ಪ ಗುರು ಶಂಭೋಲಿಂಗನೆ ನೀನೆಂದು. ನೋಡು ನೋಡು ನೀನೆ ಪರವೆಂದು ತತ್ವಗೂಢದೆ ವಿಲಕ್ಷಣ ನಾಗಿ ನಿಂದು. ನೋಡ್ರಿ ಎಷ್ಟು ಅದ್ಭುತವಾಗಿ. ಇದ್ರಾಗ ಇನ್ನು ಮುಂದೆ ಬರ್ತಾವಿವು. ನೆನೆಸಿನ ಕೀಳ ಜಗವೆಲ್ಲ ಪುಸಿ ಕನಸಿನಂದದಿ ನಿತ್ಯವಲ್ಲ. ನೆನೆಸಿನ ಕೀಳ ಜಗವೆಲ್ಲ ಪುಸಿ ಕನಸಿನಂದದಿ ನಿತ್ಯವಲ್ಲ. ಜನನಾದಿ ವಿಕೃತಿ ಒಂದಿಲ್ಲ, ನಿನಗೆನ್ನುತ್ತಿವೆ ಶ್ರುತಿ ಕುಲವೆಲ್ಲ. ಅದ್ಭುತವಾಗಿ ಎಲ್ಲಕ್ಕೂ ಸಾಕ್ಷಿ ರೂಪವಾಗಿ ನೀನಿದ್ದೀಯ. ನಿನ್ನನ್ನು ಮರ್ತುಕೊಂಡು ಇಷ್ಟೆಲ್ಲ ಭ್ರಾಂತಿಗೊಳಗಾಗಿದಿ. ಅದಕ್ಕ ನೀನ್ ಹೆಂಗಿದಿ? ಸದ್ರೂಪನು ನೀನೇ ಇದಿ, ಚಿದ್ರೂಪನು ನೀನೇ ಇದ್ದೀಯಪ್ಪ. ಯಾಕಂದ್ರ ಈ ಅರಿವಿನಿಂದ ಅರಿಸಿಕೊಳ್ಳುವಂತ ಅರಿವಿನ ಸ್ವರೂಪ ನೀನೇ ಇದೆ. ಅಂತ ಒಂದು ಶ್ರೇಷ್ಠವಾದಂತ ಒಂದು ಅರಿವು, ವಿಶೇಷವಾದಂತ ಅರಿವಿನ ಸ್ವರೂಪ ನೀನಿದ್ದೀಯ. ಆದ್ರೆ ಅರಿಸಿಕೊಳ್ಳುವ ದೃಶ್ಯ ಜಡ ಪ್ರಪಂಚ ಇದು ಏನೈತಲ್ಲ, ಇದು ನಾನಲ್ಲ ಅನ್ನುವಂಥ ವಿಚಾರ. ಹೆಂಗದಿದು? ಈ ಜಗತ್ತಿನೊಳಗೆ ಇಷ್ಟೆಲ್ಲ ತೋರ್ತದಲ್ಲ, ಈ ಶರೀರ ಇಷ್ಟು ಹುಟ್ಟಿ ಬಂದದ, ಇಷ್ಟು ವ್ಯವಹಾರ ಮಾಡ್ತದ, ಜಗತ್ತಿನೊಳಗೆ ಇಷ್ಟೆಲ್ಲ ವ್ಯವಹಾರ ಮಾಡಾಕತ್ತೀವಿ. ಇದು ಒಂದೇ ತರ ಜಗತ್ತು ನೋಡಿದಾರ ಅಲ್ಲ ನಾವು. ನಾನಾ ಶರೀರಗಳನ್ನ ತೊಟ್ಕೊಂಡು ಬಂದು ಈ ಜಗತ್ತಿನಾಗ ಬಂದು ವಾದವರೇ ನಾವು ಎಲ್ರು. ನಮ್ಗೆ ಈಗ ನೋಡ್ರಿ, ನಾವು ಎಲ್ಲರೂ ಭೇಟಿ ಕೊಟ್ಟವರೇ ಇಲ್ಲಿ. ನಾವು ಜನ್ಮಾಂತರದಲ್ಲಿ ಬೇರೆ ಶರೀರಗಳನ್ನ ನಮ್ಮ ಪಾಪ ಪುಣ್ಯಕ್ಕನುಸಾರವಾಗಿ ಹಲವಾರು ಶರೀರಗಳನ್ನ ತೊಟ್ಕೊಂಡು ಬಂದು ಭೇಟಿ ಆದಾರೆ ನಾವು. ಅದ್ರ ಬಂದಂಗಾಗ್ಯದ, ಓದಂಗಾಗ್ಯದ. ಸತ್ಯ ಏನು ಅಂದ್ರೆ ಇಲ್ಲ, ನಿತ್ಯನೇ ಐತಿದ.
ಅದಕ್ಕ ಇಲ್ಲೇನ್ ಹೇಳ್ತಾರ, ಇದೆಲ್ಲ ತೋರಕತ್ತದಲ್ಲ, ಇದೆಲ್ಲ ಕಲ್ಪಿತ, ಕಲ್ಪಿತವಾಗಿರುವಂಥದ್ದು, ಸತ್ಯ ಅಲ್ಲ, ಇದು ಕಲ್ಪಿತ. ಈ ರೀತಿ ತೋರಿಸಿಕೊಳ್ಳುವಂತ ಇದನ್ನ ಕಾಣಿಸಿಕೊಳ್ತದಲ್ಲ ಈ ಜಗತ್ತು, ಇದು ಮೂಲ ತತ್ವ ನೋಡ್ರಿ. ಯಾಕಂತಂದ್ರ ಈ ಕಾಣುವಂಥದ್ದೇನದ, ಈ ದೃಶ್ಯ ಪ್ರಪಂಚ ಇದು ಮಿಥ್ಯೆ ಆಗ್ಯದ ಅಂತ ತಿಳ್ಕೊಂಡು ಅರಿಸಿಕೊಳ್ಳುವ ದೃಶ್ಯವಾಗಿರುವಂತ ಈ ಜಡ ನಾನಲ್ಲ, ಈ ಪ್ರಪಂಚ ಕಲ್ಪಿತದಿಂದ ಕೂಡ್ಯದ, ಇದು ಮಿಥ್ಯೆ ಆಗ್ಯದ ಅಂತ ಈ ರೀತಿ ದೃಢವಾದಂತಹ ಜ್ಞಾನ ಯಾರಿಗಿರ್ತದ. ಇಷ್ಟು ದಿವಸ ಈ ಶರೀರ ನಾನು, ಯಾಕಂದ್ರ ಇದು ಯಾಕಷ್ಟು ಬಹಳ ಕೇಳಬೇಕ್ರಿ, ಒಂದ್ಸಲ ಕೇಳಿದ್ರೆ ಆಯ್ತಲ್ಲ ಇದೇ ಇರ್ತದಂತ ಅನ್ನುವಂಗಿರ್ಲಿಲ್ಲ. ಶರೀರ ಬೆಳಿಬೇಕಾದ್ರೆ ಬಹಳ ದಿವಸ ಟೈಮ್ ಬೇಕಾಗ್ತದೆ, ಬೆಳಿಬೇಕಾದ್ರೆ ಒಂದು ಗಿಡ ಬೆಳಿಬೇಕಾದ್ರೆ ಬಹಳ ದಿವಸ ಟೈಮ್ ಬೇಕಾಗ್ತದ. ಯಾಕೆ ಅಂತಂದ್ರ ನೋಡ್ರಿ, 84 ಲಕ್ಷ ಜೀವರಾಶಿಯಿಂದ ಈ ಶರೀರ ನಾನೇ 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 ಅನ್ಕೊಂಡು ತೋರುವ ಪ್ರಪಂಚನ ಇದೆಲ್ಲ ವ್ಯವಹಾರ ಸತ್ಯ ಅನ್ಕೊಂಡು ಅಜ್ಞಾನದಲ್ಲಿ ಹೋಗಿ ಬಂದಂಥದ್ದು. ಇದು ಅಷ್ಟು ಬೇಗ ಇದು ಅಷ್ಟು ತಲೆಗೆ ಹೋಗಂಗಿಲ್ಲ, ಇದು ಬುದ್ಧಿಗೆ ಹೋಗಂಗಿಲ್ಲ. ಅದಕ್ಕಾಗಿ ಯಾವಾಗ ಈ ಶರೀರ ನಾನು ಅಂತ ಹೆಂಗ್ ಅನ್ಕೊಂಡ್ ಬಿಟ್ಟಿದಿ, ಅದಕ್ಕೆ ಈ ಶರೀರ ನಾನಲ್ಲ ನಂಗೆ ಆಗ್ಬೇಕು. ಶರೀರ ನಾನಲ್ಲ, ನಂದು ಅಲ್ಲ ಅನ್ನುವಂಥ ದೃಢ ಭಾವ ಬರ್ಬೇಕಲ್ಲಿ. ಅಲ್ಲಿ ಮಟ್ಟ ಮಾಡ್ಬೇಕಿವೆಲ್ಲ. ಅದಕ್ಕೆ ಪ್ರತಿನಿತ್ಯ ಬಹಳ ಕೇಳಲು ಬೇಕು. ಇದು ಬಹಳ ಹಂಗ ಕೇಳ್ತಾನೆ ಇರ್ಬೇಕನ್ನುವಂಥದ್ದು ಆ ದೃಢ ಭಾವ ಬರ್ಬೇಕು. ದೃಢತರವಾದಂತ ಜ್ಞಾನ ಯಾರಿಗಿರ್ತದ, ಇಲ್ಲಿ ಇಂಥ ದೃಢಭಾವ ಬ್ರಾಹ್ಮಣ ಅಂತಂತ ಯಾರಿಗೆ ಹೇಳ್ತಾರಂದ್ರೆ ಬ್ರಹ್ಮಜ್ಞಾನವನ್ನು ತಿಳ್ಕೊಂಡ ಬ್ರಾಹ್ಮಣ ಇಲ್ಲಿ ಹೇಳುವಂಥದ್ದು. ಯಾಕಂದ್ರೆ ಇಂಥ ಬುದ್ಧಿ ಯಾರಿಗಿರ್ತದ, ಅದ ಯಾರೇ ಆಗಿರ್ಬೋದು, ಚಾಂಡಾಲನೇ ಇರ್ಲಿ ಅಥವಾ ಮನುಷ್ಯ ಪಂಚಕದಲ್ಲಿ ಶಂಕರಾಚಾರ್ಯರು ಹೇಳದಂಥದ್ದು. ಅವ್ರು ಕಾಶಿಯಿಂದ ಬರ್ಬೇಕಾದಾಗ ನೋಡ್ರಿ, ಕಾಶಿ ಒಳಗ ಗಂಗಾ ನದಿಯಿಂದ ಸ್ನಾನ ಮಾಡಿ ಅವರು ಮಡಿಯಿಂದ ಬರ್ತಾ ಇರ್ಬೇಕಾದಾಗ ಅದರ ಒಂದು ಕಥೆ ಹೇಳ್ಕೊಂಡು ಬರ್ತಾರ. ಆತನ್ನ ಒಂದು ಪರೀಕ್ಷೆಯ ಸಲುವಾಗಿ ಶಂಕರಾಚಾರ್ಯರು ಗುರುಗಳೇ ಕಳಿಸಿರ್ತಾರಲ್ಲ, ನೀ ಕಾಶಿಗೆ ಹೋಗಿ ಅಲ್ಲಿ ಒಂದ್ ಸ್ವಲ್ಪ ಜ್ಞಾನವನ್ನ ಪಡ್ಕೊಂಡ್ ಬಾ ಅಂತ ಹೇಳ್ಬಿಟ್ಟು ಶಂಕರಾಚಾರ್ಯ ಗುರುಗಳೇ ಕಳಿಸಿರ್ತಾರ. ಅಲ್ಲಿ ಬಂದು ಒಂದ್ ಸ್ವಲ್ಪ ಸ್ನಾನ ಮಾಡ್ಕೊಂಡು ಬರ್ಬೇಕಾದ್ರೆ ಮಡಿಯಿಂದ ಬರ್ಬೇಕು. ಯಾಕಂದ್ರೆ ಅಲ್ಲಿ ಬಹಳಷ್ಟು ದಾರಿಗಳು ಬಹಳ ಚಿಕ್ಕು ಅದಾವ್, ದೊಡ್ಡವಿಲ್ಲ. ಇವತ್ತಿಗೂ ಕೂಡ ಹಂಗೆ ಅದಾವ. ಒಂದಿಬ್ರು ಕೈ ಇಟ್ಕೊಂಡು ಹೋಗ್ತೀನಿ ಅಂದ್ರೆ ಆಗಂಗಿಲ್ಲ, ಬಹಳ ಸಣ್ಣ ಸಣ್ಣ ಸಂಧಿಗಳಲ್ಲಿ. ಆ ಸ್ನಾನ ಮಾಡ್ಕೊಂಡು ಬರ್ಬೇಕಾದಾಗ ಚಾಂಡಲ್ ವೇಷ ಹಾಕೊಂಡು ಒಬ್ಬ ವ್ಯಕ್ತಿ 4 ನಾಯಿಗಳನ್ನ ಇಟ್ಕೊಂಡು ಬರ್ತಾನೆ. ಅವಾಗ ಗಚ್ಚತಿ ಸರಿ ದೂರ ಸರಿ ಅಂತ ಹೇಳಿದಾಗ ಯಾವ ಸರಿಬೇಕು? ಶರೀರ ನೋಡಿದ್ರೆ ಸಪ್ತಧಾತು ಸಮಂ ಪಿಂಡಂ, ನಿನ್ನಲ್ಲಿರುವಂಥದ್ದು ನನ್ನಲ್ಲಿ ಐತೆ, ನನ್ನಲ್ಲಿರುವಂಥದ್ದು ನಿನ್ನಲ್ಲಿ ಐತೆ. ಒಳಗಡೆ ಇರುವಂತ ಚೈತನ್ಯ ವಿಭು ಎಲ್ಲ ಕಡೆ ವ್ಯಾಪಕ ಐತೆ. ಅದು ಯಾವುದು ಸರಿಸಬೇಕಿರ್ಲಿ ಅಂತ ಕೇಳಿದಾಗ ಮತ್ತೆ ಒಂದ್ಸಲ ಶಾಕ್ ಆಗ್ತದ, ಯಾರಿರ್ಬೋದು ಮತ್ತೆ ಗೊತ್ತಾಗ್ಬಿಡ್ತದ. ಅವಾಗ ವಿಶ್ವನಾಥ ಅನ್ನುವಂಥದ್ದು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನ. ವಿಶ್ವನಾಥನ ರೂಪನೇ, ಯಾಕಂದ್ರೆ ಭಗವಂತನೇ ಅಲ್ಲಿ ನಿಂತಿರ್ತಾನೆ. ಏನೋ ಶಂಕರ, ನೀ ಯಾವ ಕೆಲ್ಸಕ್ಕೆ ಬಂದು ಏನನ್ನ ಇಟ್ಕೊಂಡಿದಿ, ಎಂತ ಒಂದು ಭ್ರಮೆಯಲ್ಲಿ ಬಿದ್ದಿದಿ ನೀನು ಅಂದಾಗ ಅವಾಗ ತಪ್ಪಾಯ್ತು ಅಂತ ಹೇಳಿ ಕೆಲವು ವಿಚಾರಗಳನ್ನ ಹೇಳತ್ತಾನ. ಯಾರೇ ಆಗಿರ್ಬೋದು, ಅವರು ಚಾಂಡಲ್ನೇ ಆಗಿರ್ಬೋದು, ಯಾರೇ ಇದ್ರು ಕೂಡ ತತ್ವವನ್ನ ಯಾರು ತಿಳ್ಕೊಂಡಿರ್ತಾರ ನನ್ನ ಗುರು ಅಂತ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾರ ಶಂಕರಾಚಾರ್ಯರು. ಹಂಗಾಗಿ ಇಲ್ಲಿ ಕೂಡ ಅಲ್ಲೇ ಆ ಮನುಷ್ಯ ಪಂಚಕವನ್ನ ಅವರು ಹೇಳಿದಾರ. ಅಂದ್ರ ಪರಿಪೂರ್ಣವಾದಂತ ಒಂದು ಅರಿವಿನ ಸ್ವರೂಪನೇ ನಾನಿದ್ದೀನಿ ಅನ್ನುವಂತ ಆ ದೃಢವಾದ ಭಾವನೆ ಬರಬೇಕು. ಶರೀರ ಮಿಥ್ಯೆ ಅನ್ನುವಂಥದ್ದು, ಜಗತ್ ಮಿಥ್ಯೆ ಅನ್ನುವಂಥದ್ದು ಹೋಗಿ ಆ ಬ್ರಹ್ಮನೇ ನಾನು ಅನ್ನುವಂಥ ಭಾವ ದೃಢ ಆಗಿರ್ಬೇಕು ಅಂತ, ಆ ಬುದ್ಧಿ ನಿಶ್ಚಯ ಆಗಿರ್ಬೇಕು ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾರ. ಈ ರೀತಿ ಈ 3 ಅವಸ್ಥೆಗಳನ್ನ ಯಾವ ಒಂದು ಅರು ಪ್ರಕಾಶ ಮಾಡ್ತದೋ ಅದಕ್ಕೆ ಸಾಕ್ಷಿ ರೂಪವಾಗಿರುವಂಥ ಅರು ಸ್ವರೂಪ, ಪರಬ್ರಹ್ಮ ಸ್ವರೂಪನೇ ನಾನು ಇದ್ದೀನಿ ಅಂತ ಯಾರು ತಿಳ್ಕೊಂತಾರೋ ಅವರು ಜನನ ಮರಣದಿಂದ
ಬಿಡುಗಡೆ ಹೊಂದುತ್ತಾರ, ಸಕಲ ದುಃಖಗಳಿಂದ ಬಿಡುಗಡೆ ಹೊಂದುತ್ತಾರ ಅಂತ ಹೇಳ್ತಾರೆ. ಅದಕ್ಕೆ ಮಹಾತ್ಮರು ಹೇಳಿದಂತ ವಾಕ್ಯಕ್ಕೆ ನಮ್ಗ ಬಹಳ ವ್ಯತ್ಯಾಸ ಅದಾವ. ಅವ್ರು ಇಲ್ಪ ಇದು ಮಿಥ್ಯೆ ಐತೆ ಅಂದ್ರೆ ನಾವು ಸತ್ಯ ಅನ್ಕೊಂಡಿದೀವಿ, ಅವ್ರು ಸತ್ಯ ಅನ್ಕೊಂಡಿದ್ದು ಮಿಥ್ಯೆ ಅನ್ಕೊಂಡಿವಿ. ಇಲ್ಲಿ ನಮಗ್ ದುಃಖ ತಪ್ಪಿಲ್ಲ, ನಮಗ ತಪ್ಪೋದು ಇಲ್ಲ. ಯಾವಾಗ ಸದ್ಗುರು ಹೇಳಿದಂತ ವಾಕ್ಯವನ್ನ ಹೌದು ಅವರು ಹೇಳಿದಂಥದ್ದು ಸತ್ಯ ಅಂತಾನೆ ಹೋಗ್ಬೇಕು. ಅದು ಯಾರು? ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು. ಅಂತ ಗುರುವ ವಾಕ್ಯಗಳನ್ನ ಬಹಳ ಶ್ರದ್ಧೆಯಿಂದ ತಗೊಳ್ಬೇಕು. ಯಾಕಂದ್ರೆ ಒಂದು 100 ಶಬ್ದ, ಒಂದು 50 ಶಬ್ದಗಳನ್ನ ಅವ್ರು ನುಡಿದಿದ್ರು ಅಂದ್ರೆ ನಮ್ಗೆ ಹೋಗೋದು ಒಂದು ಕೇವಲ 4-5 ಅಷ್ಟೇ ಶಬ್ದಗಳು ತಲೆಗೆ ಹೋಗೋದು. ಅದ್ರಾಗ ಅದು ಒಂದೊಂದು ವಾಕ್ಯಗಳು ದೃಢ ಆಗ್ಬೇಕಾದ್ರೆ ಸಾಮಾನ್ಯ ಅಲ್ಲ, ಅದು ಗಟ್ಟಿ ಆಗ್ಬೇಕಂದ್ರೆ ಸಾಮಾನ್ಯ ಅಲ್ಲ. ಯಾಕಂದ್ರೆ ಅದು ನಿನ್ನ ಭಾವಕ್ಕೆ ಬಿಟ್ಟದ್ದು. ನೀನ್ ಎಷ್ಟು ಶ್ರದ್ಧವನ್ ಲಭತೆ ಜ್ಞಾನ, ಎಷ್ಟು ಶ್ರದ್ಧೆಯಿಂದ ನೀ ತಗೊಳ್ತಿ ಅಷ್ಟು ಜನ್ಮ ಸಾರ್ಥಕ ಆಗ್ತದೆ ಅನ್ನುವಂಥ ವಿಚಾರ. ಅದರ ಈ ರೀತಿಯಾಗಿ ನನ್ನ ತಿಳಿಯುವಂಥವನು ಅದರ ತಿಳಿಸಿಕೊಳ್ಳುವಂಥದ್ದು ಯಾವುದೆಲ್ಲ ಮಿಥ್ಯಾರ ಅಂತ ತಿಳ್ಕೊಂಡು ಆ ಪರಬ್ರಹ್ಮ ಸ್ವರೂಪನೇ ನಾನು ಇದ್ದೀನಿ ಅನ್ನುವಂಥದ್ದನ್ನ ತಿಳ್ಕೊಂಡಾಗ ಆ ಸದ್ರೂಪನೇ ಸದ್ರೂಪ ಚಿದ್ರೂಪ ಸ್ವರೂಪನೇ ನಾನಿದ್ದೀನಿ ಅಂತ ತಿಳ್ಕೊಂಡಾಗ ಸಕಲ ದುಃಖದಿಂದ ಬಿಡುಗಡೆ ಆಗ್ತೀವಿ, ಸಕಲ ಸಂಸಾರ. ಯಾಕಂದ್ರೆ ಇದು ಜ್ಞಾನ ಹೇಗಿದೆ ಅಂದ್ರೆ ಸತ್ತು ಮೇಲೆ ಶರೀರ ಹೋದ ಮೇಲೆ ಕರ್ಮಾದಿಗಳನ್ನ ಮಾಡಿದಾಗ, ಯಜ್ಞ ಯಾಗಾದಿಗಳು ಜಪ ತಪ ಇವೆಲ್ಲ ಮಾಡಿದಾಗ ಸತ್ತ ಮೇಲೆ ಅದಕ್ಕೆ ಫಲ ಸಿಗ್ತಾವ ಅಂತ ಹೇಳ್ತಾರೆ. ಆದ್ರೆ ಇದು ಈ ಜ್ಞಾನ ನಂಬಿದವರಿಗೆ ಹೇಗಿದೆ, ಶ್ರದ್ಧೆಯಿಂದ ಕೇಳಿದಂಥವ್ರಿಗೆ ಇದೇ ಶರೀರದೊಳಗೆ ನಾವು ಮುಕ್ತರಾಗ್ಲಿಕ್ಕೆ ಸಾಧ್ಯ. ಇದರಲ್ಲಿ ಇದೇ ಶರೀರ ಇರುವ ಮಟ್ಟ ನಮ್ಗೆ ಆ ಫಲ ಸಿಕ್ಬಿಡ್ತದಂತ ಒಂದು ಉತ್ಕೃಷ್ಟವಾದಂತ ಜ್ಞಾನ ಇದು. ಅದಕ್ಕೆ ಆ ಸದ್ರೂಪ ಚಿದ್ರೂಪ ಸ್ವರೂಪನೇ ನಾನಿದ್ದೀನಿ ಅಂತ ದೃಢ ಭಾವ ಇರ್ಬೇಕಾಗ್ತದ. ಇದು ನಾನಿದ್ದೀನಿ ಅಂತ ತಿಳಿ, ಮತ್ತೆ ಬೇರೆ ಅನ್ಯಕ್ಕೆ ಅವಕಾಶ ಇಲ್ಲ ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಮುಂದಿನ ವಿಚಾರವನ್ನ ನಾಳೆ ನೋಡೋಣ. ಒಂದೆರಡು ಮಾತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರವ.